ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತಿನ ಪಾಠ ಆರಂಭ ಮಾಡೋಕ್ಕೆ ಮುಂಚೆ ನಿಮಗೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಈ ಕಥೆಯಲ್ಲಿ ಎರಡು ಪಾತ್ರಗಳು, ಒಂದು ರಾಮ, ಇನ್ನೊಂದು ಶ್ಯಾಮ. ನೆನಪಿಡ್ರಿ ಹೆಸರುಗಳನ್ನ. ಒಬ್ಬ ರಾಮ ಮತ್ತು ಶ್ಯಾಮ ಇಬ್ಬರು ಆತ್ಮೀಯ ಸ್ನೇಹಿತರು. ಎಂಥ ಆತ್ಮೀಯ ಸ್ನೇಹಿತರು ಅಂದರೆ, ಪಂಪ ಭಾರತದಲ್ಲಿ ಕರ್ಣ ಮತ್ತು ದುರ್ಯೋಧನರ ಸ್ನೇಹವನ್ನು ಪಂಪ ಹೇಳ್ತಾನಲ್ಲ, ಹೇಗೆ ಅಂದರೆ ಅವರಿಬ್ಬರು ಸ್ನೇಹ ಹೇಗಿತ್ತು ಅಂದರೆ, ಒಡಲೆರಡು ಒಂದೇ ಜೀವಮಿವರ್ಗೆಂಬುದು ಲೋಕಂ ಅಂತ. ಅಂದರೆ ಅವರೆಷ್ಟು ಗಟ್ಟಿ ಸ್ನೇಹ ಹೊಂದಿದ್ರು ಅಂದರೆ, ಅವರಿಬ್ಬರಿಗೆ ದೇಹಗಳು ಮಾತ್ರ ಎರಡು, ಮನಸ್ಸು ಒಂದೇ ಆಗಿತ್ತು ಅಂತ. ಈ ರಾಮ ಶ್ಯಾಮ ಕೂಡ ಅಂತಹ ಗಟ್ಟಿ ಸ್ನೇಹ ಇರತಕ್ಕಂಥ ಸ್ನೇಹಿತರಾಗಿದ್ದರು. ಅವರು ಪ್ರತಿದಿನ ಸಾಯಂಕಾಲ ನದಿಯ ಪಕ್ಕದಲ್ಲಿ ವಾಯುವಿಹಾರಕ್ಕೆ ತೆರಳ್ತಾ ಇದ್ರು. ಎಂದಿನಂತೆ ಒಂದು ದಿನ ಆ ನದಿ ಪಕ್ಕದಲ್ಲಿ ವಾಯುವಿಹಾರಕ್ಕೆ ಹೋಗ್ತಾ ಇದ್ರು. ಮಾತಿನ ಮಧ್ಯದಲ್ಲಿ ಇಬ್ಬರ ಮಧ್ಯೆ ವಾಗ್ವಾದ ಉಂಟಾಗಿ ಶ್ಯಾಮ ಇದ್ನಲ್ಲ, ಅವನು ರಾಮನ ಕಪಾಳಕ್ಕೆ ಪಠಾರ್ ಅಂತ ಹೊಡೆದು ಬಿಡ್ತಾನೆ. ನಾನಾಗಿದ್ರೆ ಅಥವಾ ನೀವಾಗಿದ್ರೆ ಏನು ಮಾಡ್ತಿದ್ರಿ? ತಿರುಗಿಸಿ ಹೊಡೆದು ಬಿಡ್ತಿದ್ರಲ್ಲ? ಇಲ್ಲ, ರಾಮ ಹಂಗೆ ಮಾಡೋದಿಲ್ಲ, ಸುಮ್ಮನೆ ಇರ್ತಾನೆ. ಸುಮ್ಮನೆ ಇದ್ದು ಮರುಕ್ಷಣನೇ ಆ ನದಿ ಪಕ್ಕದಲ್ಲಿದ್ದ ಮರಳಿನ ಮೇಲೆ ಹೋಗಿ ಕೂತ್ಕೊಂಡು ಬರಿತಾನೆ, ಇವತ್ತು ನನ್ನ ಪ್ರಾಣ ಸ್ನೇಹಿತ ಶ್ಯಾಮ ನನ್ನ ಕಪಾಳಕ್ಕೆ ಹೊಡೆದ ಅಂತ ಬರಿತಾನೆ. ಸರಿ, ಮುಂದೆ ಹೋಗ್ತಾರೆ. ಅವ್ರದ್ದು ಭಾಳ ಗಟ್ಟಿ ಸ್ನೇಹ ಆದ್ದರಿಂದ ಆ ಒಂದು ಸಣ್ಣ ಜಗಳದಿಂದ ಸ್ನೇಹದಲ್ಲಿ ಬಿರುಕೇನು ಉಂಟಾಗಲ್ಲ. ಮತ್ತೆ ಒಂದಿಷ್ಟು ದಿನಗಳು ಕಳೀತದೆ. ಎಂದಿನಂತೆ ಅವರ ವಾಯುವಿಹಾರ ಮುಂದುವರೆದಿರ್ತದೆ. ಮತ್ತೊಂದು ದಿನ ವಾಯುವಿಹಾರಕ್ಕೆ ಹೊರಟಿರ್ತಾರೆ. ಅವತ್ತು ಆಕಸ್ಮಿಕವಾಗಿ ಆ ರಾಮ ಕಾಲ್ಜಾರಿ ನದಿಗೆ ಬೀಳ್ತಿರ್ತಾನೆ. ಶ್ಯಾಮ ಅವನನ್ನು ತಕ್ಷಣಕ್ಕೆ ಹಿಡಿದು ರಕ್ಷಣೆ ಮಾಡ್ತಾನೆ. ಆಗಲೂ ಕೂಡ ಅವನಿಗೆ ಧನ್ಯವಾದನೂ ಹೇಳಲ್ಲ ರಾಮ. ನೇರವಾಗಿ ಹೋಗ್ತಾನೆ. ಅದೇ ನನ್ನ ನದಿ ದಂಡೆಯ ಇನ್ನೊಂದು ಪಕ್ಕದಲ್ಲಿದ್ದ ಕಲ್ಲಿನ ಬಂಡೆ ಮೇಲೆ ಬರೀತಾನೆ, ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಶ್ಯಾಮ ನನ್ನ ಜೀವವನ್ನು ರಕ್ಷಣೆ ಮಾಡ್ದ, ಪ್ರಾಣ ರಕ್ಷಣೆ ಮಾಡ್ದ ಅಂತ ಇನ್ನೊಂದು ಕಲ್ಲಿಂದ ದೊಡ್ಡ ಬಂಡೆ ಮೇಲೆ ಕೆತ್ತನೆ ಮಾಡ್ತಾನೆ. ಈ ಎರಡೂ ಘಟನೆಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ ಶ್ಯಾಮ ಸ್ನೇಹಿತನ ಕೇಳ್ತಾನೆ, ಯಾಕೆ ಹಿಂಗೆ ಮಾಡಿದೆ? ಹಿಂದೆ ನಾನು ನಿನ್ನ ಹೊಡೆದಾಗ ಹೋಗಿ ಮರಳಿನ ಮೇಲೆ ಬರದೆ, ಇವತ್ತು ನಿನ್ನನ್ನು ರಕ್ಷಣೆ ಮಾಡಿದಾಗ ಹೋಗಿ ಬಂಡೆ ಮೇಲೆ ಬರದೆ ಅಲ್ಲಿ ಯಾಕೆ ಅಂತ. ಯಾಕೆ ಅಂದಾಗ ರಾಮ ಹೇಳ್ತಾನಲ್ಲ, ಆ ಮಾತು ಬಹಳ ಮುಖ್ಯ, ನೆನ್ಪಿಡಿ. ನೀನು ಹೊಡೆದಿದ್ದು ನಾನು ಮರಿಬೇಕಾಗಿರೋ ಘಟನೆ, ಆದ್ದರಿಂದ ಮರಳಿನ ಮೇಲೆ ಬರದೆ. ಮರಳಿನ ಮೇಲೆ ಬರೆದ್ರೆ ಬಹಳ ದಿನ ಉಳಿಯಲ್ಲ. ನೀನು ನನ್ನನ್ನು ರಕ್ಷಣೆ ಮಾಡಿದ್ದನ್ನು ನಾನು ನೆನ್ಪಿಡಲೇಬೇಕು, ಅಂತಹ ಘಟನೆ. ಆದ್ದರಿಂದ ಅದನ್ನೋದು ಕಲ್ಲಿನ ಮೇಲೆ ಕೆತ್ತನೆ ಮಾಡಿದೆ. ನೋಡಿ, ನಮ್ಮ ಜೀವನದಲ್ಲೂ ಈ ಥರ ಬಹಳ ಬೇಗ ಮರಿಬೇಕಾಗಿರ್ತಕ್ಕಂಥ ವಿಚಾರಗಳು ಇರ್ತವೆ. ಶಾಶ್ವತವಾಗಿ ನೆನ್ಪಿಡಬೇಕಾದಂಥ ವಿಚಾರಗಳು ಕೂಡ ಇರ್ತವೆ. ನಮ್ಮ ಪೂರ್ವಜರು ಕೂಡ ತಮ್ಮ ಶಾಶ್ವತವಾಗಿ ನೆನ್ಪಿಡಬೇಕಾದ ವಿಚಾರಗಳನ್ನು ಶಾಸನಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ. ಹಿಂದಿನ ತರಗತಿಗಳಲ್ಲಿ ನಾವು ಶಾಸನ ಅಂದರೆ ಏನು, ಶಾಸನ ಸಾಮಗ್ರಿಗಳ್ಯಾವುದು, ಅದರಲ್ಲಿ ಬಂಡೆನೂ ಇತ್ತಲ್ಲ, ಶಾಸನ ಸಾಮಗ್ರಿಗಳ್ಯಾವುದು, ಶಾಸನಗಳ ವಿಷಯಾನುಪೂರ್ವಿ ಅಂದರೆ ಏನು, ಅದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಶಾಸನಗಳ ಪ್ರಕಾರಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಶಾಸನ ಪ್ರಕಾರಗಳನ್ನು ಬಹಳ ಮುಖ್ಯವಾಗಿ ನಾವು ಅಧ್ಯಯನ ಮಾಡುವಾಗ ಪ್ರಕಾರಗಳನ್ನು ಓದೋಕ್ಕೆ ಮುಂಚೆ ಶಾಸನಗಳ ವರ್ಗೀಕರಣವನ್ನು ಓದಬೇಕಾಗಿದ್ದು ಬಹಳ ಮುಖ್ಯ. ಯಾವ್ಯಾವ ಆಧಾರದ ಮೇಲೆ ಶಾಸನಗಳನ್ನು ವರ್ಗೀಕರಣ ಮಾಡ್ತೇವೆ ಅಂತ. ಪ್ರಮುಖವಾಗಿ ಎರಡು ವರ್ಗೀಕರಣ ನಮ್ಮ ಕನ್ನಡ ಶಾಸನಶಾಸ್ತ್ರಜ್ಞರು ವಿಭಾಗ ಮಾಡಿದ್ದಾರೆ. ಮೊದಲನೇದು ಶಾಸನ ನಿರ್ಮಾತೃ, ವಿಷಯ ಮತ್ತು ಸಾಮಗ್ರಿ ಆಧಾರಿತ ವರ್ಗೀಕರಣ. ಅಂದರೆ ಶಾಸನವನ್ನು ಯಾರು ನಿರ್ಮಿಸಿದ್ರು, ಯಾರು ಕೆತ್ತಿದ್ರು, ಮತ್ತು ಆ ಶಾಸನ ಒಳಗೊಂಡಿರೋ ವಿಷಯ ಏನು, ಆ ಶಾಸನಕ್ಕೆ ಬಳಕೆಯಾಗಿರೋ ವಸ್ತುಗಳು ಯಾವುದು ಅನ್ನೋದ್ರ ಮೇಲೆ ವರ್ಗೀಕರಣ ಮಾಡೋದು. ಮೊದಲು ಈ ವರ್ಗೀಕರಣ ನೋಡೋಣ. ಮೊದಲನೇ ವರ್ಗೀಕರಣ ನಿರ್ಮಾತೃ ಆಧಾರದ ಮೇಲೆ, ಶಾಸನವನ್ನು ಯಾರು ಹಾಕಿಸಿದ್ರು ಅನ್ನೋದ್ರ ಮೇಲೆ ವರ್ಗೀಕರಣ. ಯಾರು ಹಾಕಿಸ್ತಾರೆ? ಸಾಮಾನ್ಯವಾಗಿ ಹಿಂದಿನ ತರಗತಿಯಲ್ಲಿ ನೋಡಿದ್ವಲ್ಲ ನಾವು, ಕೌಟಿಲ್ಯನ ಶಾಸನ ಕುರಿತಾಗಿರ್ತಕ್ಕಂಥ ವಾಕ್ಯ ನೆನಪು ಮಾಡ್ಕೊಳ್ಳಿ. ಶಾಸನ ಎಂದರೆ ರಾಜಾಜ್ಞೆ ತಿಳಿಸುವ ಬರಹ ಅಂತ. ರಾಜರು ಹಾಕ್ತಾ ಇದ್ರು ನೋಡಿ. ರಾಜ ಖಾಸಗಿ ವ್ಯಕ್ತಿ, ರಾಜ ಮಾತ್ರ ಅಲ್ಲ, ಹೇಳಿದ್ದೆ ನಿಮಗೆ, ರಾಜ ಮಾತ್ರ ಅಲ್ಲ, ಖಾಸಗಿ ವ್ಯಕ್ತಿಗಳು ಕೂಡ ಶಾಸನವನ್ನು ನೀಡ್ತಾ ಇದ್ರು. ಮೊದಲನೇ ವರ್ಗೀಕರಣದಲ್ಲಿ ಒಂದು ಕಡೆ ರಾಜ, ಇನ್ನೊಂದು ಕಡೆ ಖಾಸಗಿ ವ್ಯಕ್ತಿ. ರಾಜ ಹಾಕಿದ್ರೆ ಯಾವ್ಯಾವ ಶಾಸನ ಇರ್ತಾ ಇತ್ತು? ಪ್ರಶಸ್ತಿ ಶಾಸನ, ರಾಜ ತಾನು ಪಡೆದುಕೊಂಡಿರೋ ಬಿರುದುಗಳು,
ತಾನು ಮಾಡಿರುವ ಯುದ್ಧ, ದಿಗ್ವಿಜಯ ಅವುಗಳನ್ನು ವರ್ಣಿಸುವಂಥ ವಿಚಾರಗಳು ಇಲ್ಲಿರ್ತಿತ್ತು. ಇನ್ನು ದಾನ ಶಾಸನ, ರಾಜ ತನ್ನ ರಾಜ್ಯದ ಆಸ್ಥಾನ ಕವಿಗಳಿಗೆ, ಸೈನಿಕರುಗಳಿಗೆ ಕೊಟ್ಟಿರುವ ದಾನ, ದೇವಸ್ಥಾನಗಳಿಗೆ ಕೊಟ್ಟಿರುವ ದತ್ತಿ ಇತ್ಯಾದಿಗಳನ್ನು ಹೇಳ್ತಕ್ಕಂಥ ಶಾಸನಗಳು. ಇನ್ನು ಸಂಕೀರ್ಣ ಶಾಸನ, ಇವೆರಡನ್ನು ಬಿಟ್ಟು ಉಳಿದ ಶಾಸನಗಳು. ಶ್ರವಣಬೆಳಗೊಳ ಶಾಸನ ಬಗ್ಗೆ ಹೇಳಿದ್ದೆ ನಿಮಗೆ. ಅಲ್ಲಿ ಜೈನರು ಮತ್ತು ಶೈವರ ಮಧ್ಯೆ ಸಂಘರ್ಷ ನಡೆದಾಗ ಅದನ್ನು ತಿಳಿಗೊಳಿಸ್ತಕ್ಕಂಥ ಪ್ರಸಂಗ ಒಂದು ಶಾಸನ ಇದೆ. ಆ ಥರದ ಸಂಕೀರ್ಣ ವಿಚಾರಗಳು ಬರ್ತವೆ. ಇನ್ನು ಖಾಸಗಿ ವ್ಯಕ್ತಿಗಳದಾಗಿದ್ದರೆ ವೀರ ಶಾಸನ, ನಿಷಧಿ ಶಾಸನ, ಅವೇನು ಅಂತ ಮತ್ತೆ ನಿಮಗೆ ವಿವರವಾಗಿ ಹೇಳ್ತೇನೆ ಆಮೇಲೆ. ಮಾಸ್ತಿ ಶಾಸನ ಖಾಸಗಿ ವ್ಯಕ್ತಿಗಳಲ್ಲಿ. ಇನ್ನು ಎರಡನೇ ವರ್ಗೀಕರಣ ವಿಷಯಾಧಾರಿತವಾಗಿರೋದು, ಶಾಸನ ಒಳಗೊಂಡಿರೋ ವಿಷಯಗಳ ಆಧಾರದ ಮೇಲೆ ವರ್ಗೀಕರಣ ಮಾಡೋದು. ಇಲ್ಲಿ ಎರಡು ರೀತಿ ಇದೆ ಮತ್ತೆ, ಒಂದು ಪ್ರಶಸ್ತಿ, ಇನ್ನೊಂದು ದಾನ. ಪ್ರಶಸ್ತಿ ಶಾಸನ ಆಗಿದ್ದರೆ ವೀರ ಶಾಸನ, ನಿಷಧಿ ಶಾಸನ ಮತ್ತು ಮಾಸ್ತಿ ಶಾಸನ. ದಾನ ಶಾಸನ ಆಗಿದ್ದರೆ ಧಾರ್ಮಿಕ ದಾನ ಮತ್ತು ಲೌಕಿಕ ದಾನ. ಮೂರನೇ ವಿಚಾರ ಸಾಮಗ್ರಿಗಳ ಆಧಾರದ ಮೇಲೆ ವರ್ಗೀಕರಣ. ಸಾಮಗ್ರಿಗಳು ನಮ್ಗೆ ಗೊತ್ತಿದೆ, ನೆನ್ಪು ಮಾಡ್ಕೊಳ್ಳಿ ಒಂದ್ಸಲ. ಶಿಲಾ ಸಾಮಗ್ರಿ, ಲೋಹ ಸಾಮಗ್ರಿ, ಮಣ್ಣಿನ ಸಾಮಗ್ರಿ ಮತ್ತು ಇತರ ಸಾಮಗ್ರಿ ಇತ್ತಲ್ಲ. ಇಲ್ಲೂ ಕೂಡ ಅಷ್ಟೇ ಅವೇ 4 ವರ್ಗ ಬರುತ್ತೆ. ಲೋಹ, ಶಿಲೆ, ಮಣ್ಣು, ಇತರೆ. ಯಾವುದ್ರ ಮೇಲೆ ಬರೆದಿದ್ದಾರೆ, ಕೆತ್ತಿದ್ದಾರೆ ಅನ್ನೋದ್ರ ಮೇಲೆ ಆ ಶಾಸನ ಯಾವುದು ಅಂತ ವರ್ಗೀಕರಣ ಮಾಡೋದು. ಇದು ಒಂದನೇ ಪ್ರಕಾರ. ಇನ್ನು ಎರಡನೇ ವರ್ಗೀಕರಣ ಮಾಡಿದವರು ಕನ್ನಡ ಶಾಸನಶಾಸ್ತ್ರದ ಪಿತಾಮಹ ಅಂತ ಕರೆಸ್ಕೊಂಡಿರೋರು. ಒಂದು ಫೋಟೋ ತೋರಿಸ್ತೀನಿ ನಿಮಗೆ, ನೋಡಿ ಇವ್ರು ಯಾರು ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಇವರು JF ಫ್ಲೀಟ್ ಅಂತ ನೆನ್ಪಿಡಿ. JF ಫ್ಲೀಟ್, ಜಾನ್ ಫೇತ್ಫುಲ್ ಫ್ಲೀಟ್ ಅಂತ ಅವರ ಹೆಸರು. ಇವರು ಕನ್ನಡ ಶಾಸನಶಾಸ್ತ್ರದ ಪಿತಾಮಹ, ಎಪಿಗ್ರಫಿ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ. ಆ ಎಪಿಗ್ರಫಿಯ ಫಾಂಡರ್ ಇವರು. ಅಂದರೆ ಇವರಿಂದಾನೇ ಆರಂಭ ಆಗಿದ್ದು ಶಾಸನಗಳ ವೈಜ್ಞಾನಿಕ ಅಧ್ಯಯನ. ಶಾಸನಗಳಿರಲಿಲ್ಲ ಅಂತಲ್ಲ, ಶಾಸನಗಳಿತ್ತು, ಆದರೆ ಅವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನು ನಮಗೆ ಕಲಿಸ್ಕೊಟ್ಟಿರೋರು ಫ್ಲೀಟ್. ಆದ್ದರಿಂದ ಅವರನ್ನು ಶಾಸನಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. ಅವರೊಂದು ವರ್ಗೀಕರಣ ಮಾಡ್ತಾರೆ. 4 ಅಂಶಗಳ ಆಧಾರಿತ ವರ್ಗೀಕರಣ ಅವರು ಹೇಳುವುದು. ಘಟನೆ ನಿರೂಪಿಸುವ ಶಾಸನ, ಯಾವುದಾದ್ರೂ ಒಂದು ಘಟನೆ ಹೇಳ್ತಕ್ಕಂಥ ಶಾಸನವನ್ನು ಮೊದಲನೇ ವರ್ಗದಲ್ಲಿ. ಎರಡನೇದು ಧಾರ್ಮಿಕ ಉದ್ದೇಶದ, ಯಾವುದೋ ಒಂದು ಧಾರ್ಮಿಕ ದತ್ತಿನೋ ದೇವಸ್ಥಾನದ ನಿರ್ಮಾಣನೋ ಹೇಳ್ತಕ್ಕಂಥ ವಿಚಾರದ ಶಾಸನ. ಮೂರನೇದು ಧಾರ್ಮಿಕ ದತ್ತಿ, ಧಾರ್ಮಿಕ ಕಾರ್ಯಕ್ಕಾಗಿ ರಾಜ ಅಥವಾ ಖಾಸಗಿ ವ್ಯಕ್ತಿ ಕೊಟ್ಟಿರುವ ದಾನ, ದೇಣಿಗೆ ಇತ್ಯಾದಿಗಳನ್ನು ಹೇಳ್ತಕ್ಕಂಥ ಶಾಸನ. ನಾಲ್ಕನೇದು ಲೌಕಿಕ ದಾನ, ಧಾರ್ಮಿಕ ವಿಚಾರವನ್ನು ಹೊರತುಪಡಿಸಿ ಕೂಡ ಬಹಳಷ್ಟು ಜನ ದಾನವನ್ನು ಮಾಡಿರ್ತಾರೆ, ಅವುಗಳನ್ನು ಹೇಳ್ತಕ್ಕಂಥ ವರ್ಗೀಕರಣವನ್ನು JF ಫ್ಲೀಟ್ ಹೇಳ್ತಾರೆ. ಈಗ ನಾವು ಶಾಸನಗಳ ಬಹಳ ಮುಖ್ಯವಾಗಿರತಕ್ಕಂಥ ಪ್ರಕಾರಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಶಾಸನಗಳಲ್ಲಿ ಹಲವಾರು ಪ್ರಕಾರಗಳಿದೆ. ನಮ್ಮ ಶಾಸನಶಾಸ್ತ್ರಜ್ಞರು 7 ಪ್ರಮುಖವಾಗಿರ್ತಕ್ಕಂಥ ಶಾಸನಗಳನ್ನು ನಮ್ಗೆ ಹೇಳಿದ್ದಾರೆ. ಅವುಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಒಂದೊಂದಾಗಿ ಮಾಡೋಣ. 7 ಶಾಸನಗಳು ಯಾವುದ್ಯಾವುದು ಅಂದರೆ ಅಲ್ಲಿ ಪಟ್ಟಿ ಕೊಟ್ಟಿದ್ದೀನಿ ನೋಡ್ರಿ. ವೀರ ಶಾಸನ, ದಾನ ಶಾಸನ, ಮಾಸ್ತಿ ಶಾಸನ, ಪ್ರಶಸ್ತಿ ಶಾಸನ, ನಿಷಧಿ ಶಾಸನ, ಯೂಪ ಶಾಸನ ಮತ್ತು ಕೂಟ ಶಾಸನ ಅಂತ. ಈಗ ಒಂದೊಂದಾಗಿ ಈ ಶಾಸನಗಳ ಅರ್ಥ ಮತ್ತು ಆ ವಿಷಯ ಹೇಳ್ತಕ್ಕಂಥ ಶಾಸನಗಳು ನಮಗೆ ಎಲ್ಲೆಲ್ಲಿ ಲಭ್ಯ ಆಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದು ವೀರ ಶಾಸನ. ಇದನ್ನು ವೀರಗಲ್ಲು ಅಂತ ಕೂಡ ಕರಿತೇವೆ. ನೀವು ಕಾವ್ಯಮೀಮಾಂಸೆ ಓದುವಾಗ, ರಸಪ್ರಭೇದಗಳನ್ನು ಓದುವಾಗ ವೀರರಸ ಅಂತ ಓದ್ತೇವೆ. ಏನು ವೀರರಸ ಅಂದರೆ ಶೂರತನ, ಹೋರಾಟ, ಯುದ್ಧ, ನಮ್ಮ ನಾಡು ನುಡಿಗೋಸ್ಕರ ಪ್ರಾಣತ್ಯಾಗಕ್ಕೆ ಸಿದ್ಧರಾಗ್ತಕ್ಕಂಥ ಒಂದು ಮನೋಭಾವವನ್ನು ವೀರತನ ಅಂತ ಕರಿತೇವೆ. ನಮ್ಮ ಪೂರ್ವಜರು ವೀರತನಕ್ಕೆ, ಶೂರತನಕ್ಕೆ ಹೆಸರಾಗಿರ್ತಕ್ಕಂಥವ್ರು. 10ನೇ ಶತಮಾನದಲ್ಲಂತೂ ಆ ಕಾಲವನ್ನು ವೀರಯುಗ ಅಂತಲೇ ಕರಿತೇವೆ. ಆ ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ಬಹುತೇಕ ಕಾವ್ಯಗಳು, ಬಹುತೇಕ ಶಾಸನಗಳಲ್ಲಿ ಆ ಜನರ ವೀರತನದ, ಶೂರತನದ, ಧೀರತನದ, ಕಲಿತನದ ಸಂಕೇತಗಳು ನಮಗೆ ಸಿಗ್ತವೆ. ಇಲ್ಲೊಂದು ಪುಸ್ತಕ ಇದೆ, ಶಾಸನ ಮತ್ತು ಗದ್ಯ ಅಂತ. ಅಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ 10ನೇ ಶತಮಾನದ ಕನ್ನಡಿಗರ ವೀರತನ ಹೇಗಿತ್ತು ಅನ್ನೋದನ್ನು. ಅವರು ಯುದ್ಧಕ್ಕೋಸ್ಕರ ಹೇಗೆ ಆತುರಿತಾ ಇದ್ರು, ಯುದ್ಧ ಅವ್ರ ಜೀವನದಲ್ಲಿ ಎಷ್ಟು ಪ್ರಮುಖ ಆಗಿತ್ತು ಅನ್ನೋದನ್ನು ಈ ಸಾಲುಗಳು ಹೇಳ್ತದೆ, ಗಮನಿಸಿ. ಜಿತೇನ ಲಭ್ಯತೆ ಲಕ್ಷ್ಮಿ, ಮೃತೇನಾಪಿ ಸುರಾಂಗಣ,
ಕ್ಷಣ ವಿಧ್ವಂಸಿನೀಕ ಚಿಂತಾ ಮರಣೇ ರಣೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಿಂಗಂದ್ರೆ ಏನು ಅಂತ ಅರ್ಥ? ಯುದ್ಧದಲ್ಲಿ ಹೋರಾಟ ಮಾಡಿ, ಎದುರಾಳಿ ಯಾರಾದರೂ ಚಿಂತೆ ಇಲ್ಲ, ಯುದ್ಧದಲ್ಲಿ ಹೋರಾಟ ಮಾಡಿ ಗೆದ್ರೆ ರಾಜ್ಯ ಲಕ್ಷ್ಮಿ ಸಿಗ್ತಾಳೆ. ಒಂದು ವೇಳೆ ಹೋರಾಟ ಮಾಡ್ತಾನೆ ಸತ್ತು ಬಿಟ್ರೆ ಸ್ವರ್ಗ ಸಿಗುತ್ತೆ, ಸ್ವರ್ಗದಲ್ಲಿ ಸುರಾಂಗನೆಯರ ಸಾಂಗತ್ಯ ನಮಗೆ ಸಿಗುತ್ತೆ. ಈ ದೇಹ ಅನ್ನೋದು ಕ್ಷಣದಲ್ಲಿ ನಾಶ ಆಗೋಗ್ತಕ್ಕಂಥದ್ದು. ಅದಕ್ಕೋಸ್ಕರ ಕ್ಷಣದಲ್ಲಿ ಹೋರಾಟ ಮಾಡಿ ಯುದ್ಧರಂಗದಲ್ಲಿ ಸಾಯ್ತಕ್ಕಂಥ ದೇಹಕ್ಕೋಸ್ಕರ ಚಿಂತೆ ಮಾಡೋದು ಯಾಕೆ? ನಾವು ನಮ್ಮ ನಾಡು ನುಡಿಗೋಸ್ಕರ ಹೋರಾಟ ಮಾಡೋಣ, ಯುದ್ಧ ಮಾಡೋಣ ಅಂತಕ್ಕಂಥ ಮನೋಭಾವ ನಮ್ಮ ಪೂರ್ವಜರಿಗೆ ಇತ್ತು. ಹಾಗಾಗಿ ಬಹುತೇಕರು ಯುದ್ಧ ಪ್ರಿಯರಾಗಿದ್ದರು. ನಮ್ಮಲ್ಲಿ ಸಹಜವಾಗೇ ಈ ಥರದ ವೀರಗಲ್ಲುಗಳು, ವೀರಶಾಸನಗಳು ಬಹಳಷ್ಟು ಸಿಕ್ಕಿದ. ಇವುಗಳಲ್ಲಿ 2 ಪ್ರಕಾರದ ವೀರಶಾಸನಗಳು ನಮಗೆ ಸಿಗ್ತವೆ. ಒಂದು ಲಿಪಿ ಈರದ ಶಾಸನ, ಅಲ್ಲಿ ಚಿತ್ರದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಲಿಪಿ ಈರದ ಶಾಸನ. ಈ ರೀತಿ ವೀರಶಾಸನಗಳಲ್ಲಿ ಲಿಪಿ ಇರಲ್ಲ, ಏನಿರುತ್ತೆ ಬದಲಿಗೆ ಹೋರಾಟ ಮಾಡತಕ್ಕಂಥ ವೀರನ ಚಿತ್ರ ಇರುತ್ತೆ. 4 ಹಂತದ ಚಿತ್ರಗಳಿರ್ತವೆ, ಗಮನಿಸರಲ್ಲಿ. ಹೋರಾಟ ಮಾಡತಕ್ಕಂಥ ವೀರನ ಚಿತ್ರ, ನಂತರ ಅವನು ಸತ್ತ ಮೇಲೆ ಅವನ ಶವಯಾತ್ರೆ ಮಾಡ್ತಕ್ಕಂಥ ಚಿತ್ರಗಳು, ಸುರಾಂಗನೆಯರು ಅವನನ್ನ ದೇವಲೋಕಕ್ಕೆ ಕೊಂಡೊಯ್ತಿರ್ತಕ್ಕಂಥ ಚಿತ್ರ, ನಂತರ ದೇವಲೋಕದಲ್ಲಿ ಅವನು ದೇವತೆಗಳ ಮುಂದೆ ನಿಂತಿರ್ತಕ್ಕಂಥ ಚಿತ್ರ. ಈ ಚಿತ್ರ ನೋಡಿದ್ರೆ ಗೊತ್ತಾಗ್ಬಿಡ್ಬೇಕು ಇದು ವೀರಗಲ್ಲು ಅಥವಾ ವೀರಶಾಸನ ಅಂತ. ಇನ್ನೊಂದು ಪ್ರಕಾರ ವೀರಶಾಸನದಲ್ಲಿ ಲಿಪಿ ಇರುವ ಚಿತ್ರ. ಇಲ್ಲಿ ಲಿಪಿ ಇರುತ್ತೆ, ಚಿತ್ರನೂ ಇರ್ತದೆ, ಜೊತೆಗೆ ಲಿಪಿ ಇರುತ್ತೆ. ಅಲ್ಲಿ ವೀರನ ವರ್ಣನೆ ಇರ್ತದೆ. ಹೇಗೆ ಹೋರಾಟ ಮಾಡದ, ಹೇಗೆ ಯುದ್ಧ ಮಾಡದ, ಯಾರ್ಯಾರನ್ನಾತ ಕೊಂದ, ರಾಜ್ಯ ರಕ್ಷಣೆಗೋಸ್ಕರ ಎಂಥ ತ್ಯಾಗವನ್ನಾತ ಮಾಡದ, ಆ ಎಲ್ಲ ವಿವರಗಳು ಅಕ್ಷರ ರೂಪದಲ್ಲಿ ಕೆತ್ತಲ್ಪಟ್ಟಿರ್ತವೆ. ಈ ರೀತಿ 2 ಪ್ರಕಾರ ಇರ್ತವೆ. ಕನ್ನಡದಲ್ಲಿ ಇಂತಹ ವೀರಶಾಸನಗಳು ಬಹಳಷ್ಟು ಸಿಕ್ಕಿದವ ನಮಗೆ. ನಿಮ್ಗೆ ಹೇಳಿದ್ದೆ ಹಿಂದಿನ ತರಗತಿಯಲ್ಲಿ ಬಾದಾಮಿ ಶಾಸನ ಅನ್ನೋ ಶಾಸನ ಇದೆಯಲ್ಲ, ಅದು ಕಪ್ಪೆ ಅರಭಟ್ಟ ಅಂತಕ್ಕಂಥ ಒಬ್ಬ ವೀರನ ಗುಣಗಾನ ಮಾಡ್ತಕ್ಕಂಥ ಶಾಸನ. 7ನೇ ಶತಮಾನದಲ್ಲಿ ಕಪ್ಪೆ ಅರಭಟ್ಟ ಅಂತ ಒಬ್ಬ ಸೈನಿಕ ಇದ್ದ ನೋಡಿ. ಸಾಮಾನ್ಯ ಸೈನಿಕ, ಬರೀ ರಾಜರ ವೀರತನ ಮಾತ್ರ ಅಲ್ಲ ವರ್ಣನೆ ಮಾಡೋದು. ಸಾಮಾನ್ಯ ಸೈನಿಕ ಆತ. ಹೇಗಿದ್ದ? ಸಾಧುಗೆ ಸಾಧುಂ ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತ ಹೇಳುತ್ತೆ ಆ ಶಾಸನ. ಅಂದ್ರೆ ಅವನು ಎಂಥ ಶೂರನಾಗಿದ್ದ, ಒಳ್ಳೆಯವ್ರ ಜೊತೆ ಬಹಳ ಸೌಜನ್ಯದಿಂದ ವರ್ತಿಸ್ತಾ ಇದ್ದ, ಮಧುರವಾಗಿ ಮಾತನಾಡೋರ ಜೊತೆ ಅಷ್ಟೇ ಮಧುರವಾಗಿ ಮಾತನಾಡ್ತಾ ಇದ್ದ. ಇನ್ನು ಯಾರಾದರೂ ಅವನಿಗೆ ತೊಂದರೆ ಕೊಡ್ಲಿಕ್ಕೆ ಬಂದರೆ ಕಲಿಯುಗ ವಿಪರೀತನೇ ಆಗ್ತಕ್ಕಂಥ ಶೂರತನ, ಕಲಿತನ ಅವನಲ್ಲಿತ್ತು ಅಂತ ಬಾದಾಮಿ ಶಾಸನ ಹೇಳುತ್ತೆ. ಇನ್ನೊಂದು ಕುವರ ಲಕ್ಷ್ಮಣ ಶಾಸನ ಅಂತ. ವೀರಬಲ್ಲಾಳನ ಸ್ಥಾನದಲ್ಲಿ ಒಬ್ಬ ಸೈನಿಕನಾಗಿದ್ದ ಕುವರ ಲಕ್ಷ್ಮಣ ಅಂತಕ್ಕಂಥ. ವೀರಬಲ್ಲಾಳ ಸತ್ತ ನಂತರ ತಾನು ಕೂಡ ಲೆಂಕ ಆಗ್ಬಿಡ್ತಾನೆ. ಹೇಳ್ತೇನೆ ಲೆಂಕ ಅಂದ್ರೆ ಏನು ಅಂತ. ವೀರಬಲ್ಲಾಳ ಸತ್ತ ಕೂಡಲೇ ಲೆಂಕ ಆಗ್ತಾನೆ. ಲೆಂಕ ಅಂದರೆ ಪ್ರಾಚೀನ ಕಾಲದಲ್ಲಿದ್ದ ಒಂದು ಸಾಮಾಜಿಕ ಪದ್ಧತಿ. ರಾಜ ಪದ್ಧತಿಯಲ್ಲಿ ರಾಜ ಪ್ರತ್ಯಕ್ಷತಾ ದೇವತಾ ಅಂತ ನಂಬಿಕೆ ಇತ್ತು. ರಾಜ ದೇವರು ಅಂತಾನೆ ಪರಿಗಣಿಸ್ತಾ ಇದ್ರು. ಅವನು ಸತ್ತಾಗ ಅವನ ಜೊತೆಗೇನೆ ಸಾಯ್ತಾ ಇದ್ರು ಬಹಳಷ್ಟು ಜನ. ಸಹಗಮನ, ಅವನ ಜೊತೆಯಲ್ಲೇ ಚಿತೆ ಏರೋದು. ಇನ್ನೊಂದು ಪದ್ಧತಿ ಇತ್ತು, ಅವನ ಸತ್ತು ಸಂಸ್ಕಾರ ಎಲ್ಲ ಆದ ನಂತರ ಪ್ರತ್ಯೇಕ ಚಿತೆ ನಿರ್ಮಾಣ ಮಾಡಿ ಬೆಂಕಿಗೆ ಪ್ರವೇಶ ಮಾಡೋದು. ಇಲ್ಲ ಹೂಳು ಪದ್ಧತಿ ಇದ್ದರೆ ಅವನ ಜೊತೆಯಲ್ಲೇ ಸಮಾಧಿ ಮರಣ ಹೊಂದೋದು. ಈ ಥರದ ಪದ್ಧತಿ ಇತ್ತು. ಅದನ್ನು ಲೆಂಕ ಅಂತ ಕರೀತಾರೆ. ಕುವರ ಲಕ್ಷ್ಮಣ ತನ್ನ ಆಶ್ರಯದಾತ ರಾಜನ ಮೇಲಿರ್ತಕ್ಕಂಥ ಪ್ರೀತಿಯನ್ನು ಪ್ರದರ್ಶನ ಮಾಡೋಕ್ಕೋಸ್ಕರ ತನ್ನನ್ನು ತಾನು ಬಲಿ ಕೊಟ್ಕೊಳ್ತಾನೆ. ಅದನ್ನು ಹೇಳುತ್ತೆ ಕುವರ ಲಕ್ಷ್ಮಣ ಶಾಸನ. ಇನ್ನು ಹಲ್ಮಿಡಿ ಶಾಸನ ನಿಮ್ಗೆ ಗೊತ್ತೇ ಇದೆ. ಹಿಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದೆ ನಿಮಗೆ. ವಿಜಯರಸ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೆ ಪಲ್ಲವರ ಜೊತೆ ಹೋರಾಟ ಮಾಡಿ ಗೆಲ್ಲೋದಕ್ಕೆ ಕಾರಣಕರ್ತ ಆಗಿದ್ದ ಕಾರಣಕ್ಕಾಗಿ ಅವನಿಗೆ ಹಲ್ಮಿಡಿ ಮುಳುವಳಿಗಳನ್ನು ದಾನ ಆಗಿ ಕೊಟ್ಟರು ಅಂತ. ಅರೆ, ವೀರಗಲ್ಲು ಹೇಳ್ತಾ ದಾನದ ಪದ ಬಂತಲ್ಲ, ನಿಮಗೆ ಸೂಕ್ಷ್ಮ ಗೊತ್ತಿರಲಿ. ವೀರ ಶಾಸನ ಮತ್ತು ದಾನ ಶಾಸನಗಳನ್ನು ಕಡಾಖಂಡಿತವಾಗಿ ವಿಭಾಗ ಮಾಡೋದು ಬಹಳ ಕಷ್ಟ. ಯಾಕೆಂದರೆ ಇಲ್ಲಿ ವಿಜಯರಸನ ವೀರತನೂ ಕೂಡ ಗೊತ್ತಾಗ್ತದೆ. ನಾಗೇಂದ್ರ ಮತ್ತು ಮೃಗೇಶ ಅಂತಕ್ಕಂಥ ವ್ಯಕ್ತಿಗಳು ದಾನ ಕೊಟ್ಟರು ಅಂತಕ್ಕಂಥ ವಿಚಾರ ಕೂಡ ಹೇಳುತ್ತೆ ಹಲ್ಮಿಡಿ. ಆದ್ದರಿಂದ ಅದು ಏಕಕಾಲಕ್ಕೆ ದಾನ ಶಾಸನವೂ ಹೌದು, ವೀರ ಶಾಸನವೂ ಹೌದು. ಈ ರೀತಿ ಪ್ರಾಚೀನ ಕಾಲದ ಜನರು ತಮ್ಮ ಸಮಕಾಲೀನ ಸಂದರ್ಭದಲ್ಲಿ ಆಗಿರತಕ್ಕಂಥ ವೀರತನದ, ಶೂರತನದ ವಿಚಾರಗಳನ್ನು ಈ ವೀರಶಾಸನಗಳಲ್ಲಿ ಕೆತ್ತನೆ ಮಾಡ್ತಾ ಇದ್ರು. ಮತ್ತು ಇಂದಿನ ಕಾಲದಲ್ಲಿ ಪಶುಗಳ ರಕ್ಷಣೆ, ಗೋವುಗಳ ರಕ್ಷಣೆ ಅತ್ಯಂತ ಆದ್ಯತೆಯ ಕರ್ತವ್ಯ ಆಗಿತ್ತು. ಅವುಗಳ ರಕ್ಷಣೆಗೋಸ್ಕರ ಹೋರಾಟ ಮಾಡತಕ್ಕಂಥ ವ್ಯಕ್ತಿಯನ್ನು ತುರುಗೋಳ್ ಅಂತ ಕರಿತಾ ಇದ್ರು. ಆಮೇಲೆ ಸ್ತ್ರೀಯರ ರಕ್ಷಣೆ ಬಹಳ ಪ್ರಮುಖ ಆದ್ಯತೆಯ ಕೆಲಸ ಆಗಿರ್ತಾ ಇತ್ತು. ಪೆಣ್ ಬುಯ್ಯಲು ಅಂತ ಕರಿತಾ ಇದ್ರು. ಯಾರಾದರೂ ನಮ್ಮ ಸ್ತ್ರೀಯರ ಮೇಲೆ ಆಕ್ರಮಣ ಮಾಡಿದಾಗ ಅವರನ್ನ ರಕ್ಷಣೆಗೆ ಮುಂದಾಗಿ
ವೀರತನ ಪ್ರದರ್ಶನ ಮಾಡ್ತಕ್ಕಂಥ ವ್ಯಕ್ತಿ, ಆ ಹೋರಾಟದಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಪೆಣ್ಬೂಯಲು ಅಂತ ಕರಿತಾ ಇದ್ರು. ಇಂತಹ ಹಲವಾರು ನಿದರ್ಶನಗಳು ನಮಗೆ ಶಾಸನದಲ್ಲಿ ಲಭ್ಯ ಆಗ್ತವೆ. ಮತ್ತೆ ವೀರತನ ಅಂದ ಕೂಡಲೇ ಬರೀ ವ್ಯಕ್ತಿಗಳ, ರಾಜನ, ಸೈನಿಕರ ವೀರತನದ ಬಗ್ಗೆ ಮಾತ್ರ ಅಲ್ಲ, ಒಂದಿಷ್ಟು ಉಪಪ್ರಭೇದಗಳು ಕೂಡ ಸಿಗ್ತವೆ ವೀರಗಲ್ಲಿನಲ್ಲಿ ನಮಗೆ. ನಿಮ್ಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ನಾನು, ಶಾಸನಗಳ ಬಗ್ಗೆ ಹೇಳುವಾಗ ಪ್ರಾಣಿಗಳ ಬಗ್ಗೆ ಕೂಡ ಶಾಸನಗಳಿದಾವೆ ಅಂತ. ಆತಕೂರು ಶಾಸನ ಅಂತ ಇದೆ. ಆ ಆತಕೂರು ಶಾಸನ ಒಂದು ನಾಯಿಯ ವೀರತನದ ಹೋರಾಟವನ್ನ ಹೇಳ್ತಕ್ಕಂಥ ಒಂದು ಶಾಸನ. ಹಂದಿ ಜೊತೆ ಕಾಳಗದಲ್ಲಿ ಹೋರಾಟ ಮಾಡಿ ತನ್ನ ನಾಯಕನಿಗೋಸ್ಕರ ತನ್ನ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ನಾಯಿಯ ವಿವರವನ್ನು ಹೇಳ್ತಕ್ಕಂಥ ಒಂದು ಶಾಸನ. ಅದೇ ರೀತಿ ಬೇಗೂರಿನಲ್ಲಿ ಒಂದು ಶಾಸನ ಸಿಗುತ್ತೆ. ಅದಂತೂ 2 ನಾಯಿಗಳು ಹೇಗೆ ಹೋರಾಟ ಮಾಡ್ತಾ ಇತ್ತು. ಒಂದು ನಾಯಿ 70 ಹಂದಿಗಳನ್ನು ಸಾಯಿಸ್ತದೆ, ಇನ್ನೊಂದು 27 ಹಂದಿಗಳನ್ನು ಸಾಯಿಸ್ತದೆ. ಆ ವಿವರವನ್ನು ಬೇಗೂರು ಶಾಸನ ಕೊಡುತ್ತೆ. ಈ ರೀತಿ ವೀರ ಶಾಸನಗಳು ಇರ್ತಾ ಇತ್ತು. ಇನ್ನು 2ನೇ ಪ್ರಕಾರ ದಾನ ಶಾಸನ. ನೋಡಿ, ಮಾನವೀಯತೆಯ ಬಹಳ ದೊಡ್ಡ ನಿದರ್ಶನ ಅಂದರೆ ದಾನ. ಮನುಷ್ಯ ಜನ್ಮ ಇರೋದೇನೆ ಪರೋಪಕಾರಕ್ಕಾಗಿ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ನಂಬಿದವರು ನಮ್ಮ ಪೂರ್ವಜರೆಲ್ಲ. ಹಾಗಾಗಿ ತಾವು ಬದುಕ್ತಾ ತಮ್ಮಲ್ಲಿರೋದನ್ನು ಇನ್ನೊಂದಿಷ್ಟು ಜನರಿಗೆ ಹಂಚಿಕೊಂಡು ತಿನ್ನೋ ಪ್ರವೃತ್ತಿಯನ್ನು ಬಹಳ ಪ್ರಾಚೀನ ಕಾಲದಿಂದಲೂ ಬೆಳೆಸ್ಕೊಂಡು ಬಂದಿದ್ರು. ಅದಕ್ಕೆ ನಿದರ್ಶನವಾಗಿ ಸಾಕಷ್ಟು ದಾನ ಶಾಸನಗಳು ನಮಗೆ ಸಿಗ್ತವೆ. ಮತ್ತಿಲ್ಲಿ ವಿಚಾರ ನೆನಪಿಡಲೇಬೇಕಾಗಿದ್ದೇನು ಅಂದರೆ, ಬರೀ ರಾಜರುಗಳು ಮಾತ್ರ ದಾನ ಕೊಡ್ತಿರ್ಲಿಲ್ಲ, ಸಾಮಾನ್ಯರು ಕೂಡ ದಾನ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಶಾಸನಗಳಲ್ಲಿ ಸಿಗ್ತವೆ. ಈ ದಾನ ಶಾಸನದಲ್ಲಿ ಮತ್ತೆ 2 ಪ್ರಕಾರಗಳು: ವ್ಯಕ್ತಿಗೆ ಕೊಟ್ಟ ದಾನ, ಸಂಸ್ಥೆಗೆ ಕೊಟ್ಟ ದಾನ ಅಂತ. ವ್ಯಕ್ತಿಗೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಅವನು ಮಾಡಿರುವ ಶ್ರೇಷ್ಠ ಕಾರ್ಯಕ್ಕೆ, ವಿಜಯಾರಸನಿಗೆ ಕೊಟ್ಟಿರುವ ದಾನ, ವ್ಯಕ್ತಿಗೆ ಕೊಟ್ಟಿರೋ ದಾನ. ಇನ್ನು ಸಂಸ್ಥೆಗೆ ಅಂದರೆ ಯಾವುದಾದ್ರೂ ಒಂದು ಧಾರ್ಮಿಕ ಸಂಸ್ಥೆಗೆ, ವಿದ್ಯಾಸಂಸ್ಥೆಗೆ, ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ದಾನಗಳಿರ್ತಾವಲ್ಲ, ಅವೆಲ್ಲ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ದಾನಗಳು. ಮತ್ತು 10ನೇ ಶತಮಾನದಲ್ಲಿ ಅತ್ತಿಮಬ್ಬೆ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು ಬರ್ತಾಳೆ. ಅವಳ ಲಕ್ಕುಂಡಿ ಶಾಸನ ಸಿಕ್ಕಿದೆ ನಮಗೆ. ಗದಗ ಜಿಲ್ಲೆಯ ಲಕ್ಕುಂಡಿ ಅಂತಕ್ಕಂಥ ಗ್ರಾಮದಲ್ಲಿ ಶಾಸನ ಸಿಕ್ಕಿದೆ. ಆ ಮಹಿಳೆ ಜಿನ ಧರ್ಮವನ್ನು ಪ್ರಸಾರ ಮಾಡೋ ಕಾರಣಕ್ಕಾಗಿ ಬಹಳಷ್ಟು ದಾನ ಧರ್ಮ ಕಾರ್ಯಗಳನ್ನು ಮಾಡ್ತಾಳೆ. ಆ ಲಕ್ಕುಂಡಿಯಲ್ಲಿ ಒಂದು ಜಿನ ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ, ಜಿನಾಲಯವನ್ನು ನಿರ್ಮಾಣ ಮಾಡ್ತಾಳೆ. ಜಿನ ಬಸದಿ ಅಂತ ಅದನ್ನು ಕರೀತಾರೆ. ಅಲ್ಲಿ ಫೋಟೋ ತೋರಿಸ್ತಿದ್ದೀನಿ ನೋಡ್ರಿ. ಲಕ್ಕುಂಡಿಯಲ್ಲಿ ಅತ್ತಿಮಬ್ಬೆ ಸ್ಥಾಪನೆ ಮಾಡಿರ್ತಕ್ಕಂಥ ಜಿನ ಬಸತಿ ಅದು. ಮಾತ್ರ ಅಲ್ಲ, ಮಹಾಕವಿ ರನ್ನನಿಗೆ ಆಕೆ ಆಶ್ರಯವನ್ನು ಕೊಡ್ತಾಳೆ. ಇನ್ನೊಬ್ಬ ಮಹಾಕವಿ ಪೊನ್ನನಿಂದ ಶಾಂತಿ ಪುರಾಣ ಅನ್ನುವ ಕಾವ್ಯವನ್ನು ಬರೆಸಿ ಅದರ 1,000 ಪ್ರತಿಗಳನ್ನು ದಾನ ಮಾಡ್ತಾಳೆ. ನೋಡಿ, ಆಶ್ಚರ್ಯ ಆಗುತ್ತೆ ನಮಗೆ. ಈಗಿನ ಕಾಲದಲ್ಲಿ 1,000 ಪ್ರತಿ ಅಂದರೆ ಅದು ದೊಡ್ಡ ಸಂಖ್ಯೆ. ಆದರೆ ಎಷ್ಟೋ ವರ್ಷಗಳ ಹಿಂದೆಯೇ ಆಕೆ 1,000 ಪ್ರತಿಗಳನ್ನು ದಾನ ಮಾಡಿಸ್ತಾಳೆ. ಅದು ನಮಗೆ ಲಕ್ಕುಂಡಿ ಶಾಸನದಿಂದ ಸಿಗುತ್ತೆ. ಮತ್ತು ಈ ಥರದ ದಾನ ಧರ್ಮಾಧಿಕಾರಿಗಳನ್ನು ಬಹಳ ಬಾಲ್ಯದಿಂದಲೇ ಮಕ್ಕಳಿಗೆ ಕಲಿಸ್ತಾ ಇದ್ರು. ಲಕ್ಷ್ಮೀಧರನ ಶಾಸನ ಅಂತ. ಆ ಲಕ್ಷ್ಮೀಧರನ ಶಾಸನದ ಏನು ಹೇಳುತ್ತೆ ಅಂದರೆ, ಒಬ್ಬ ತಾಯಿ ಮಗುಗೆ ಹಾಲು ಕುಡಿಸ್ತಾ ಇರ್ತಾಳೆ. ಕುಡಿಸುವಾಗ ಅದಕ್ಕೆ ಲಾಲಿ ಹಾಡಬೇಕಲ್ಲ. ಲಾಲಿ ಹಾಡು ಎಂಥದ್ದು ಹಾಡ್ತಾ ಇದ್ಲು ಅಂದರೆ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ಆ ಥರ ಹೇಳ್ತಿದ್ಲಂತೆ. ಹಾಗಾಗಿ ದಾನ ಧರ್ಮಾದಿ ಕ್ರಿಯೆಗಳಲ್ಲಿ ತೊಡಗುವಂತೆ ಪ್ರೇರಣೆ, ಪ್ರೋತ್ಸಾಹ ಬಾಲ್ಯದಿಂದಲೇ ಆಗಿನ ಕಾಲದಲ್ಲಿ ಸಿಗ್ತಾ ಇತ್ತು. ಹಾಗಾಗಿ ಸಹಜವಾಗೇ ಜನರು ದಾನ ಧರ್ಮ ಕಾರ್ಯಗಳಲ್ಲಿ ತೊಡಗಿಕೊಳ್ತಾ ಇದ್ರು. ಅಂಥ ಹಲವಾರು ನಿದರ್ಶನಗಳು ಶಾಸನಗಳ ಮೂಲಕ ನಮಗೆ ಸಿಗ್ತವೆ. ಇನ್ನು 3ನೇದು ಬಹಳ ಮುಖ್ಯ, ಇದು ಮಾಸ್ತಿಗಲ್ಲು ಶಾಸನ. ಇದು ಏಕಕಾಲಕ್ಕೆ ನಮ್ಮ ಪ್ರಾಚೀನರ ಸಾಮಾಜಿಕ ಪದ್ಧತಿಗಳು ಮತ್ತು ಆ ಪದ್ಧತಿಯಲ್ಲಿ ಇರ್ತಕ್ಕಂಥ ಊನಗಳನ್ನು ಕೂಡ ನಮಗೆ ತೋರಿಸಿಕೊಡ್ತವೆ. ಮಾಸ್ತಿ ಅನ್ನೋದು ಮಹಾಸತಿ ಅನ್ನುವ ಸಂಸ್ಕೃತ ಪದದ ತದ್ಭವ ರೂಪ. ಮಹಾಸತಿ, ಸತಿ ಸಾವಿತ್ರಿ, ಪತಿವ್ರತೆ, ಈ ಥರ ಎಲ್ಲ ಹೆಸರುಗಳನ್ನು ಕೊಡೋದ್ರ ಮೂಲಕ ಹೆಣ್ಣನ್ನು ತ್ಯಾಗಕ್ಕೆ ಪ್ರೇರೇಪಣೆ ಮಾಡ್ತಕ್ಕಂಥ ಒಂದು ಸಾಮಾಜಿಕ ಪದ್ಧತಿ ಸತಿ ಸಹಗಮನ ಪದ್ಧತಿ. ನಿಮ್ಗೆ ಗೊತ್ತಿದೆ, ಸತಿ ಸಹಗಮನ ಅಂದರೆ ಗಂಡ ಸತ್ತ ನಂತರ ಹೆಂಡತಿ ಕೂಡ ಅವನ ಜೊತೆಗೇನೆ ಸಮಾಧಿ ಮರಣವನ್ನು ಹೊಂದುವುದು, ಚಿತೆಯನ್ನು ಏರೋದು, ಅಥವಾ ಅನುಗಮನ ಮಾಡೋದು. ಅನುಗಮನ ಅಂದರೆ ಅವನ ಶವ ಸಂಸ್ಕಾರ ಎಲ್ಲ ಆದ ನಂತರ ಪ್ರತ್ಯೇಕ ಚಿತೆಯನ್ನು ನಿರ್ಮಾಣ ಮಾಡಿ ಅಗ್ನಿ ಪ್ರವೇಶ ಮಾಡೋದು, ಅಥವಾ ಪ್ರತ್ಯೇಕ ಸಮಾಧಿ ಮರಣವನ್ನು ಹೊಂದೋದು. ಇದು ಪದ್ಧತಿ ಪ್ರಾಚೀನ ಕಾಲದಲ್ಲಿ ಇತ್ತು. ಆ ಪದ್ಧತಿಗೆ ಒಳಗಾಗಿ ಸತಿಯಾಗಿರ್ತಕ್ಕಂಥ ಹೆಣ್ಣು ಮಗಳ ವಿವರ ಈ ಮಾಸ್ತಿಗಲ್ಲು ಶಾಸನದಲ್ಲಿ ಇರುತ್ತೆ. ನೋಡಿ, ಎಂಥ ಅಮಾಯಕ ಪದ್ಧತಿ ಆಗಿತ್ತು. ಗಂಡ ಸತ್ ಕೂಡಲೇ ಹೆಂಡತಿ ಕೂಡ ಸಾಯೋದು. ಆದರೆ ಹೆಂಡತಿ ಸತ್ ಕೂಡಲೇ ಗಂಡ ಸತ್ತಿರೋ ಶಾಸನಗಳಿಲ್ಲ, ನೆನ್ಪಿಡ್ರಿ.
ಗಂಡ ಸತ್ರೆ ಹೆಂಡತಿ ಕೂಡ ಚಿತೆಯೇರಬೇಕು, ಜೀವಂತ ಸಮಾಧಿಗೆ ಒಳಗಾಗಬೇಕಾಗಿತ್ತು. ಇತ್ತೀಚೆಗೊಂದು ತೇಜ ತುಂಗಭದ್ರ ಅಂತ ಕಾದಂಬರಿ ಬಂತು, ಅಲ್ಲೂ ಕೂಡ ಈ ಪದ್ಧತಿ ಬಗ್ಗೆ ಇದೆ. ಯಾಕೆ ಮಾಡ್ತಿದ್ರು ಈ ಪದ್ಧತಿ ಅಂತ ವಿಶ್ಲೇಷಣೆ ಮಾಡುವಾಗ ಲೇಖಕರ ಸೂಚನೆ ಏನು ಅಂದರೆ, ಆಸ್ತಿ ಕಬಳಿಸೋಕ್ಕೋಸ್ಕರ. ಆ ಕಾದಂಬರಿಯಲ್ಲಿ ಹಂಗೆ ಬರುತ್ತೆ. ಸತ್ತಿರೋ ಗಂಡನಿಗೆ ಒಂದಿಷ್ಟು ಆಸ್ತಿ ಇರುತ್ತೆ, ಹೆಣ್ಮಗಳು ಉಳಿದ್ರೆ ಅವಳಿಗೆ ಕೊಡಬೇಕಾಗತ್ತೆ. ಅವಳು ಕೂಡ ಹೆಂಗಾದ್ರೂ ಮಾಡಿ ಸಹಗಮನಕ್ಕೆ ಒಳಗಾಗುವಂತೆ ಮಾಡಿಬಿಟ್ರೆ ಆ ಆಸ್ತಿ ಎಲ್ಲ ನಮಗೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಅವಳನ್ನು ಪ್ರೇರೇಪಣೆ ಮಾಡ್ತಾರೆ. ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ಸ್ವರ್ಗದಲ್ಲಿ ನಿನಗೋಸ್ಕರ ಗಂಡ ಕಾಯ್ತಿರ್ತಾನೆ ಇತ್ಯಾದಿ ಎಲ್ಲ ಹೇಳೋದ್ರ ಮೂಲಕ ಸಹಗಮನಕ್ಕೆ ಅವಳನ್ನು ಪ್ರೇರೇಪಣೆ ಮಾಡ್ತಾ ಇದ್ರು. ಇಂಥ ಹಲವಾರು ಶಾಸನಗಳು ನಮಗೆ ಸಿಕ್ಕಿದ್ದಾವೆ. ಇಲ್ಲಿ ಹೇಗಿರ್ತವೆ ಶಾಸನಗಳು ಅಂದರೆ, ಸಾಮಾನ್ಯವಾಗಿ ಈ ಮಾಸ್ತಿಗಲ್ಲು ಶಾಸನಗಳಿಗೆ ಲಿಪಿಗಳು ಇರೋದಿಲ್ಲ, ಚಿತ್ರಗಳಿರ್ತವೆ. ಹೇಗಿರ್ತದೆ ಚಿತ್ರಗಳು? ಒಬ್ಬ ಹೆಂಗಸಿನ ಚಿತ್ರ ಇರ್ತದೆ, ಅವಳು ಬಲಗೈಯನ್ನು ಮೇಲ್ ಮಾಡಿರ್ತಾಳೆ. ಗಮನಿಸ್ರಿ, ಬಲಗೈ ಮೇಲ್ ಮಾಡಿದಾಗ ಬೆರಳುಗಳು ಒಂದಕ್ಕೊಂದು ಹಿಂಗೆ ಅಂಟಿಕೊಂಡಿರಬಾರ್ದು, ಬೇರೆ ಬೇರೆ ಇರಬೇಕು, ಬೇರೆ ಬೇರೆ ಇರ್ತದೆ. ಜೊತೆಗೆ ಹಿಂದಿನಿಂದ ಜ್ವಾಲೆಯ ಪ್ರಜ್ವಲಿಸುವಿಕೆಯ ಚಿತ್ರ ಇರುತ್ತೆ ಕೈಯ ಹಿಂದ್ಗಡೆ, ಅಂದರೆ ಅಗ್ನಿ ಪ್ರವೇಶ ಮಾಡಿದ್ಲು ಅಂತ ಆ ರೀತಿ ಚಿತ್ರ ಇರ್ತದೆ. ಅವಳು ಒಂದು ವೇಳೆ ಸಮಾಧಿ ಮರಣ ಹೊಂದಿದ್ರೆ ಆ ಕೈಯ ಕೆಳಗಡೆನೆ ಒಂದು ಲಿಂಗದ ಆಕಾರದಲ್ಲಿ ಇರುತ್ತೆ, ಒಂದು ಕಟ್ಟೆ ಥರ, ಅದರ ಮೇಲೆ 3 ಲಿಂಗ. ಅಂದರೆ ಶೈವ ಪದ್ಧತಿಗೆ ಅನುಸಾರವಾಗಿ ಅವಳು ಸಮಾಧಿ ಮರಣ ಹೊಂದಿದ್ಲು ಅನ್ನೋದನ್ನು ಸೂಚಿಸ್ತಕ್ಕಂಥ ಒಂದು ಸಂಕೇತ. ಈ ರೀತಿ ಚಿತ್ರ ಇರುತ್ತೆ. ತೋರಿಸ್ತಿದ್ದೀನಿ ನೋಡ್ರಿ ಚಿತ್ರದಲ್ಲಿ. ಅವಳು ಕೈ ಮೇಲೆ ಚಾಚಿದ್ದಾಳೆ, ಬೆರಳುಗಳು ಬೇರೆ ಬೇರೆ ಆಗಿದೆ, ಹಿಂದ್ಗಡೆಯಿಂದ ಒಂದು ಜ್ವಾಲೆ, ಇಲ್ವೇ ಕೆಳಗಡೆ ಲಿಂಗ ಇದ್ರೆ ಸಮಾಧಿ ಮರಣ ಹೊಂದಿದ್ಲು ಅಂತಕ್ಕಂಥ ಸಂಕೇತ. ಈ ಥರದ ಶಾಸನಗಳು ಸಿಕ್ಕಿದಾವೆ ನಮಗೆ. ಬೆಳತೂರಿನ ದೇಕಬ್ಬೆ ಶಾಸನ ಅನ್ನೋದು ಮಾಸ್ತಿಗಲ್ಲಿಗೆ ಬಹಳ ಅಪರೂಪದ ನಿದರ್ಶನ. ದೇಕಬ್ಬೆ ಅಂತಕ್ಕಂಥ ಹೆಣ್ಮಗಳು ತನ್ನ ಗಂಡ ಏಚ ಸತ್ರಂತರ ಇವಳು ಕೂಡ ಅನುಗಮನ ಪದ್ಧತಿಯ ಮೂಲಕ ತನ್ನನ್ನು ತಾನು ಅಗ್ನಿ ಪ್ರವೇಶಕ್ಕೆ ಈಡು ಮಾಡಿಕೊಳ್ತಾಳೆ. ದೇಕಬ್ಬೆ ಶಾಸನ ನಮಗೆ ಸಿಗುತ್ತೆ. ಈ ಥರದ ಬಹಳಷ್ಟು ಶಾಸನಗಳು ನಮಗೆ ಸಿಕ್ಕಿದಾವೆ ಮಾಸ್ತಿಗಲ್ಲು ಶಾಸನಗಳು. ಮಾಸ್ತಿಗಲ್ಲು ಶಾಸನಗಳನ್ನು ಮದವಳಿಕೆ ಕಲ್ಲು, ತೋಳ್ ಕೈ ಕಲ್ಲು, ಸಹಾನುಭೂತಿ ಕಲ್ಲು, ವ್ಯಾಸನ ತೋಳು, ಬೇರೆ ಬೇರೆ ಹೆಸರುಗಳಿಂದ ಕನ್ನಡದಲ್ಲಿ ಕರೆಯುವ ಪರಿಪಾಠ ಇದೆ. ಇನ್ನು ಈಗಾಗಲೇ ಹೇಳಿದ್ದೆ, ಈ ಮಾಸ್ತಿ ಕಲ್ಲುಗಳಿಗೆ ಸಾಮಾನ್ಯವಾಗಿ ಲಿಪಿ ಇರಲ್ಲ. ಲಿಪಿ ಇರೋ ಮಾಸ್ತಿ ಕಲ್ಲುಗಳು ಕೂಡ ನಮಗೆ ಸಿಕ್ಕಿಲ್ಲ. 4ನೇದು ನಿಷಧಿ ಕಲ್ಲು. ಉಪನಿಷತ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಉಪನಿಷತ್ ಅಂದರೆ ಗುರುವಿನ ಸಮೀಪದಲ್ಲಿ ಕುಳಿತುಕೊಳ್ಳು ಅಂತ. ನಿಷತ್ ಅಂದರೆ ಕುಳಿತುಕೊಳ್ಳು, ಉಪ ಅಂದರೆ ಸಮೀಪ. ಇಲ್ಲೂ ಕೂಡ ನಿಷತ್ ಕಲ್ಲು. ನಿಷತ್ ಅಂದರೆ ಕುಳಿತಿರುವುದು ಅಂತ ಅರ್ಥ. ಎಲ್ಲಿ ಕುಳಿತಿರುವುದು? ಜೈನ ಧರ್ಮದ ಪರಿಭಾಷೆ ಇದು, ನಿಷಧಿ ಅನ್ನೋದು. ಜೈನ ಸನ್ಯಾಸಿಗಳು, ಗೃಹಸ್ಥರು ಸನ್ಯಾಸನ ವಿಧಿಯಿಂದ ಅಥವಾ ಸಲ್ಲೇಖನ ವ್ರತದಿಂದ ಮರಣ ಹೊಂದಿದ ವಿಷಯವನ್ನು ನಿಷಿದಿಗಲ್ಲು ತಿಳಿಸುತ್ತದೆ. ನೋಡಿ, ನಿಷಿದಿಗಲ್ಲು ಶಾಸನ ಜೈನ ಧರ್ಮಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಶಾಸನ. ಏನನ್ನು ಹೇಳುತ್ತೆ ಇದು ಅಂದರೆ, ಜೈನ ಸನ್ಯಾಸಿಗಳು ಮಾತ್ರ ಅಲ್ಲ, ಗೃಹಸ್ಥರು ಕೂಡ ಸನ್ಯಾಸನ ದೀಕ್ಷೆಯನ್ನು ತಗೊಂಡು ಅಥವಾ ಸಲ್ಲೇಖನ ವ್ರತವನ್ನು ಕೈಗೊಂಡು, ಸಲ್ಲೇಖನ ವ್ರತ ಅಂದರೆ ಜೈನ ಧರ್ಮೀಯರು ಆಚರಣೆ ಮಾಡ್ತಕ್ಕಂಥ ವ್ರತಗಳಲ್ಲಿ ಅದು ಕೂಡ ಒಂದು. ಸಲ್ಲೇಖನ ವ್ರತ ಅಂದರೆ ಒಬ್ಬ ವ್ಯಕ್ತಿ ಸಾಯುವವರೆಗೂ ಉಪವಾಸವನ್ನು ಮಾಡೋದು. ಆ ರೀತಿ ಉಪವಾಸ ಮಾಡಿ ಸಾವಿಗೀಡಾಗ್ತಕ್ಕಂಥ ವಿಷಯವನ್ನು ಈ ನಿಷೇಧಿಕಲ್ಲು ಶಾಸನ ನಮಗೆ ತಿಳಿಸಿಕೊಡುತ್ತದೆ. ಇದು ಹೇಗಿರುತ್ತೆ? ಮುಕ್ಕೊಡೆ ಇರುವ ಜಿನನ ಗುರುವಿನ ಮುಂದೆ ಸನ್ಯಾಸನ ವ್ರತಧಾರಿಯ ಚಿತ್ರಗಳಿರುತ್ತವೆ. ಜಿನನ ಚಿತ್ರ ಇರುತ್ತೆ, ಅವನಿಗೆ ಹಿಂದ್ಗಡೆ 3 ಕೊಡೆಗಳಿರ್ತವೆ, ಮುಕ್ಕೊಡೆ 3 ಕೊಡೆಗಳಿರ್ತವೆ. ಅವನ ಮುಂದೆ ಸನ್ಯಾಸನ ದಾರಿಯಾಗಿರ್ತಕ್ಕಂಥ ವ್ಯಕ್ತಿ ನಿಂತಿರೋ ಚಿತ್ರ ಇರುತ್ತೆ. ಶಾಸನದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿಯ ಶಾಸನಗಳು ಕೂಡ ನಮಗೆ ಸಿಕ್ಕಿದ. ರಾಷ್ಟ್ರಕೂಟರ ಅರಸ 4ನೇ ಇಂದ್ರ ಶ್ರವಣಬೆಳಗೊಳದಲ್ಲಿ ಹೋಗಿ ಸಲ್ಲೇಖನ ವ್ರತಾಚರಣೆ ಮಾಡ್ದ ಅನ್ನೋ ನಿದರ್ಶನ ನಮಗೆ ಸಿಗುತ್ತೆ ಶಾಸನದಲ್ಲಿ. ಹೊಯ್ಸಳ ವಿಷ್ಣುವರ್ಧನನ ಪತ್ನಿ ಶಾಂತಲೆ, ಅವಳು ಕೂಡ ಶಿವಗಂಗೆಯಲ್ಲಿ ಹೋಗಿ ಸಲ್ಲೇಖನ ವ್ರತಾಚರಣೆ ಮಾಡಿ ಪ್ರಾಣತ್ಯಾಗ ಮಾಡಿದ್ಲು ಅಂತಕ್ಕಂಥ ಶಾಸನ ಸಿಗುತ್ತೆ. ಇನ್ನೊಂದು ಅದಕ್ಕಿಂತಲೂ ಬಹಳ ಪ್ರಾಚೀನ ಕಾಲದ್ದು, 7ನೇ ಶತಮಾನದಲ್ಲಿ ನಂದೀಶೇನ ಮುನಿ ಅಂತಕ್ಕಂಥ ಒಬ್ಬ ಮುನಿ ಸಲ್ಲೇಖನ ವ್ರತದಿಂದ ದೇಹತ್ಯಾಗ ಮಾಡಿರ್ತಕ್ಕಂಥ ವಿಚಾರ ಹೇಳುವ ಶಾಸನ ಶ್ರವಣಬೆಳಗೊಳದಲ್ಲಿ ಸಿಕ್ಕಿದೆ. ಈ ಶಾಸನದ ಸಾಲುಗಳು ಬಹಳ ಚೆನ್ನಾಗಿದೆ. ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಓದ್ತೇನೆ, ಕೇಳಿಸ್ಕೊಳ್ಳಿ. ಕನ್ನಡದ ವೈಶಿಷ್ಟ್ಯಪೂರ್ಣ ಶಾಸನಗಳು ಅನ್ನೋ ಪುಸ್ತಕದಲ್ಲಿದೆ. ನಂದೀಶೇನ ಮುನಿ ಹೇಗೆ ಸನ್ಯಾಸನ ದೀಕ್ಷೆಯಿಂದ ಸಲ್ಲೇಖನ ವ್ರತವನ್ನು ಕೈಗೊಂಡು ಪ್ರಾಣ
ತ್ಯಜಿಸಿದರು ಅನ್ನೋದನ್ನು ಇದು ಹೇಳುತ್ತೆ. ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪಿರಿಗುಂ ಶ್ರೀ ರೂಪ ಲೀಲಾ ಧನ ವಿಭವ ಮಹಾರಾಶಿಗಳೆಲ್ಲಂ ಪರಮಾರ್ಥಂ ಮೆಚ್ಚೆನ್ ಆನಿ ಧರಳಿಯೊಳ್ ಇರವಾರೆನ್ ಎಂದು ಸನ್ಯಾಸನಂಗೈದುರ್ ಸತ್ಯನ್ ನಂದೀಸೇನ ಪ್ರವರ ಮುನಿವರನ್ ದೇವಲೋಕಕ್ಕೆ ಸಂಧಾನ್. ಹಿಂಗಂದ್ರೆ ಕಾಮನ ಬಿಲ್ಲಿನಂತೆ, ಮಿಂಚಿನಂತೆ, ಮಂಜಿನಂತೆ ಬೇಗ ನಾಶವಾಗುವ ಐಶ್ವರ್ಯ, ರೂಪ, ಲೀಲೆ, ಹಣ, ವೈಭವ ಮುಂತಾದವುಗಳು ಯಾರಿಗೂ ಶಾಶ್ವತವಲ್ಲ. ಇಂತಹ ನಶ್ವರವಾದ ಪ್ರಪಂಚದಲ್ಲಿ ನಾನು ಇರುವುದಿಲ್ಲ ಎಂದು ನಂದೀಸೇನ ಮುನಿಪ್ರವರನು ಸಲ್ಲೇಖನ ವ್ರತದಿಂದ ಸಮಾಧಿ ಮರಣವನ್ನು ಪಡೆದುಕೊಂಡನು ಅನ್ನೋದನ್ನು ಈ ಶಾಸನ ಹೇಳುತ್ತೆ. ನೋಡಿ, ಈ ರೀತಿ ಜೈನ ತಪಸ್ವಿಗಳು, ಶ್ರಾವಕಿಗಳು, ಶ್ರಾವಕಿ ಅಂದರೆ ಗೃಹಸ್ಥ ಗೃಹಿಣಿಯರು, ಶ್ರಾವಕರು ಗೃಹಸ್ಥರು, ಅವರು ಕೂಡ ಇದೇ ಥರ ಸಲ್ಲೇಖನ ವ್ರತವನ್ನು ಕೈಗೊಂಡು ದೇಹತ್ಯಾಗ ಮಾಡಿರ್ತಕ್ಕಂಥ ನಿದರ್ಶನಗಳನ್ನು ನಿಷೇಧಿಗಲ್ಲು ಶಾಸನಗಳು ನಮಗೆ ತಿಳಿಸ್ಕೊಡ್ತವೆ. ಇನ್ನು 5ನೇ ಪ್ರಕಾರ ಯೂಪ ಶಾಸನ. ಯೂಪ ಅಂದರೆ ಸ್ತಂಭ, ಸ್ತಂಭ ಅಂದರೆ ಕಂಬ. ಇದು ಕಟ್ಟಿಗೆದು ಆಗಿರ್ಬೋದು ಅಥವಾ ಕಲ್ಲಿನದು ಕೂಡ ಆಗಿರ್ಬೋದು. ಯಾವ ಕಂಬ ಇದು ಅಂದರೆ ಬಲಿ ಕೊಡಲಿರುವ ಪಶುಗಳನ್ನು ಕಟ್ಟಿ ಹಾಕಲು ನೆಟ್ಟಿರುವ ಕಂಬವೇ ಯೂಪ. ಹಿಂದಿನ ಕಾಲದಲ್ಲಿ ಯಜ್ಞ ಯಾಗಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ರು. ನೋಡಿ, ಪ್ರಾಣಿ ಬಲಿ ಕೊಡ್ತಕ್ಕಂಥ ಪದ್ಧತಿ ಬಹಳ ಪ್ರಾಚೀನ ಕಾಲದಿಂದನೂ ಇದೆ ನಮ್ಮಲ್ಲಿ. ಈಗೇನು ನಿಂತಿದೆ ಅಂತ ಅರ್ಥ ಅಲ್ಲ, ಈಗಲೂ ಕೂಡ ಇದೆ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರ್ಬೋದು. ಅಂಥ ಪ್ರಾಣಿಗಳನ್ನು ಬಲಿ ಕೊಡೋದಕ್ಕೆ ಒಂದು ಕಂಬವನ್ನು ನಿರ್ಮಾಣ ಮಾಡ್ತಿದ್ರು ದೇವಸ್ಥಾನದ ಮುಂದೆ. ಆ ಕಂಬದಲ್ಲೂ ಕೂಡ ಶಾಸನ ಕೆತ್ತಿರೋದನ್ನು ನೋಡ್ತೇವೆ. ತೋರಿಸ್ತಿದ್ದೀನಿ ನೋಡಿ ನಿಮ್ಗೊಂದು. ಅದು ಬೈಂದೂರಿನಲ್ಲಿ ಸಿಕ್ಕಿರ್ತಕ್ಕಂಥ ಈ ಉಪಶಾಸನ. ಪ್ರಾಣಿಗಳನ್ನು ಬಲಿ ಕೊಡುವಾಗ ಆ ಕಂಬಕ್ಕೆ ಕಟ್ಟಿ ಅಲ್ಲಿ ಬರೆದಿರ್ತಕ್ಕಂಥದ್ದು ಯಾವ ಯಜ್ಞ ಮಾಡ್ತಾ ಇದ್ರು, ಯಾರು ಮಾಡ್ತಾ ಇದ್ರು ಇತ್ಯಾದಿ ವಿವರಗಳನ್ನೆಲ್ಲ ಆ ಕಂಬದ ಮೇಲೆ ಬರಿತಾ ಇದ್ರು. ಪ್ರಾಚೀನ ಕೃತಿಗಳಲ್ಲೂ ಕೂಡ ಈ ಯೂಪ ಸ್ತಂಭದ ಬಗ್ಗೆ ನಮಗೆ ಉಲ್ಲೇಖಗಳು ಸಿಗ್ತವೆ. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಚಿನ್ನದ ಯೂಪದ ಉಲ್ಲೇಖ ಸಿಗುತ್ತೆ. ರಾಜಸೂಯ ಯಾಗವನ್ನು ಮಾಡುವಾಗ ಧರ್ಮರಾಯ ಚಿನ್ನದ ಯೂಪವನ್ನು ನಿರ್ಮಾಣ ಮಾಡಿ ಶಾಸನ ಕೆತ್ತಿಸಿದ ಅಂತಕ್ಕಂಥ ನಿದರ್ಶನ ಅಲ್ಲಿ ಸಿಗುತ್ತೆ. ಇನ್ನು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಸೀತೆ ರಾಮನಿಂದ ಪರಿತ್ಯಕ್ತಳಾಗಿ ಕಾಡಿನಲ್ಲಿ ಅಲಿದಾಡ್ತಿರುವಾಗ ವಾಲ್ಮೀಕಿ ಮಹರ್ಷಿಗಳು ಅವಳನ್ನು ಭೇಟಿಯಾಗ್ತಾರೆ. ಯಾಕೆ ಅವರು ಅಲ್ಲಿ ಬಂದಿದ್ರು ಅಂತ ಹೇಳುವಾಗ ಲಕ್ಷ್ಮೀಶ ಹೇಳ್ತಾನೆ, ಯಾಗಕ್ಕೆ ಯೂಪವನ್ನು ಅರಸುತ್ತ ಅಂತ. ಅಂದರೆ ಯಾಗ ಮಾಡೋದಕ್ಕೆ ಯೂಪವನ್ನು, ಬಲಿಕಂಬವನ್ನು ಹುಡುಕೋದಕ್ಕೆ ಅಲ್ಲಿ ವಾಲ್ಮೀಕಿಗಳು ಬಂದಿದ್ರು. ಸೀತೆಯನ್ನು ಕರೆದುಕೊಂಡೋಗಿ ತಮ್ಮ ಆಸ್ಥಾನದಲ್ಲಿ ಅವಳಿಗೆ ಆಶ್ರಯ ಕೊಟ್ಟರು ಅಂತ ಮುಂದುವರಿಸ್ತಾನೆ ಕಾವ್ಯ. ಈ ಥರ ಕಾವ್ಯಗಳಲ್ಲಿ ಕೂಡ ಯೂಪದ ಬಗ್ಗೆ ಉಲ್ಲೇಖ ಸಿಗುತ್ತೆ. ಇನ್ನು 6ನೇ ಪ್ರಕಾರ ಪ್ರಶಸ್ತಿ ಶಾಸನ. ಪ್ರಶಸ್ತಿ ಅಂದರೆ ಗೊತ್ತಿದೆಯಲ್ಲ ನಮಗೆ. ಈಗಲೂ ಕೂಡ ನೊಬೆಲ್, ಭಾರತ ರತ್ನ, ಜ್ಞಾನಪೀಠ ಇತ್ಯಾದಿ ಪ್ರಶಸ್ತಿಗಳು ಸರ್ಕಾರಗಳು ಕೊಡ್ತಾ ಇದ್ದವು. ಹಾಗೇನೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ದೊಡ್ಡ ಯುದ್ಧವನ್ನು ಗೆದ್ದಾಗ ಅವ್ರಿಗೂ ಕೂಡ ಪ್ರಶಸ್ತಿ, ಬಿರುದು, ಸನ್ಮಾನಗಳೆಲ್ಲ ಬರ್ತಾ ಇತ್ತು. ಬೇರೆ ರಾಜರುಗಳು ಕೊಡ್ತಾ ಇದ್ರು, ತಾವೇ ಸ್ವತಃ ಕೊಟ್ಕೊಳ್ತಾ ಇದ್ರು. ಗಂಗೈಕೊಂಡ ಚೋಳಪುರಂ, ಉತ್ತರಾಪತೇಶ್ವರ, ದಕ್ಷಿಣಾಪತೇಶ್ವರ ಈ ಎಲ್ಲ ಬಿರುದುಗಳು ಕೇಳಿರಲಿಲ್ಲ. ಆ ಥರದ ಬಿರುದುಗಳನ್ನು ಕೊಟ್ಕೊಳ್ತಾ ಇದ್ರು. ಅಂಥ ಬಿರುದುಗಳನ್ನು ಹೇಳ್ತಕ್ಕಂಥ ಶಾಸನಗಳನ್ನು ಪ್ರಶಸ್ತಿ ಶಾಸನಗಳು ಅಂತ ಕರೀತೇವೆ. ಸಾಮಾನ್ಯವಾಗಿ ಈ ಪ್ರಶಸ್ತಿ ಶಾಸನಗಳು ರಾಜ ಮಹಾರಾಜರುಗಳ ದಿಗ್ವಿಜಯಗಳನ್ನು ಸಾರ್ತಕ್ಕಂಥ ಶಾಸನಗಳು. ಇದರಲ್ಲೂ ಕೂಡ ಸಣ್ಣದಾಗಿ 2 ಪ್ರಕಾರಗಳನ್ನು ಮಾಡ್ಕೊಳ್ತೇವೆ ನಾವು. ಶುದ್ಧವಾಗಿ ರಾಜನ ದಿಗ್ವಿಜಯ ವರ್ಣನೆ ಮಾಡ್ತಕ್ಕಂಥ ಶಾಸನಗಳು. ಈ ಪ್ರಕಾರ ಶಾಸನಗಳಲ್ಲಿ ಬೇರೆ ವಿಚಾರ ಏನೂ ಹೇಳೋದಿಲ್ಲ. ಪರಿಪೂರ್ಣವಾಗಿ ರಾಜನೊಬ್ಬನ ದಿಗ್ವಿಜಯವನ್ನು ಸಾರ್ತಕ್ಕಂಥ ವಿಚಾರಗಳು ಮಾತ್ರ ಇರುತ್ತೆ. ಇನ್ನು 2ನೇ ಪ್ರಕಾರದಲ್ಲಿ ದೇವಾಲಯ, ತಟಾಕ ನಿರ್ಮಾಣದಂತಹ ಸಾಮುದಾಯಿಕ ಉಪಯುಕ್ತ ಕೆಲಸಗಳ ವಿಚಾರಗಳನ್ನು ಹೇಳ್ತಾ ಅವುಗಳನ್ನು ಗೌಣಗೊಳಿಸಿ ರಾಜನ ಪ್ರಶಸ್ತಿ ವರ್ಣನೆಯನ್ನು ಮಾಡ್ತಕ್ಕಂಥ ಶಾಸನ. ನೋಡಿ, ಇಲ್ಲಿ ದೇವಾಲಯ ನಿರ್ಮಾಣದ ಕುರಿತು, ತಟಾಕ ಅಂದರೆ ಕೆರೆ ನಿರ್ಮಾಣ, ಯಾರಾದರೂ ಕೆರೆ ಕಟ್ಟಿಸಿದ್ರೆ ಅದರ ಬಗ್ಗೆ ಹೇಳ್ತಾ ಅದನ್ನು ಗೌಣಗೊಳಿಸಿ ರಾಜನ ಬಗ್ಗೆ, ಅವನ ಬಿರುದುಗಳ ಬಗ್ಗೆ ಹೇಳೋದನ್ನು ಈ 2ನೇ ವಿಧದಲ್ಲಿ ನಾವು ಕಾಣ್ತೇವೆ. ಈ ಥರದ ಶಾಸನಗಳು ಕೂಡ ನಮಗೆ ಬಹಳಷ್ಟು ಸಿಕ್ಕಿದ. ಉದಾಹರಣೆಗೆ ಹೇಳೋದಾದರೆ ಐಹೊಳೆ ಶಾಸನ ಚಿತ್ರದಲ್ಲಿದೆ ನೋಡಿ.
ಅದು ದೇವಸ್ಥಾನದ ಪಟ್ಟಿಕೆ ಮೇಲೆ ಬರೆದಿದ್ದು ಶಾಸನ ಸಾಮಗ್ರಿ ನೀವು ಓದಿರಲ್ಲ, ನೆನ್ಪಿಟ್ರಿ, ಪಟ್ಟಿಕೆ ಮೇಲೆ ಬರೆದಿರುವ ಶಾಸನ. ರವಿಕೀರ್ತಿ ಅನ್ನುವ ಇಮ್ಮಡಿ ಪುಲಕೇಶಿಯ ಆಸ್ಥಾನ ಕವಿ ಪುಲಕೇಶಿಯ ದಿಗ್ವಿಜಯಗಳನ್ನ ಈ ಒಂದು ಶಾಸನದಲ್ಲಿ ವರ್ಣಿಸ್ತಾನೆ. ಅವನ ಪ್ರಶಸ್ತಿ, ಬಿರುದುಗಳು, ಅವನು ಕೈಗೊಂಡಿರುವ ಯುದ್ಧಗಳು ಅವೆಲ್ಲಕ್ಕೂ ಕೂಡ ಉಜ್ವಲ ಸಾಕ್ಷಿಯಾಗಿ ಈ ಶಾಸನ ನಮಗೆ ಸಿಗುತ್ತೆ. ಅಲ್ಲೊಂದು ವಿಜಯ ಸ್ತಂಭ ಇದೆ. ಅವನು ಕೈಗೊಂಡಿರುವ ಯುದ್ಧಗಳಲ್ಲಿ ಗೆದ್ದಿರೋ ಕಾರಣಕ್ಕಾಗಿ ವಿಜಯ ಸ್ತಂಭವನ್ನು ನೆಟ್ಟಿದ್ದಾರೆ. ಗೋಡೆ ಮೇಲೆ, ದೇವಸ್ಥಾನದ ಗೋಡೆಯ ಮೇಲೆ, ಪಟ್ಟಿಕೆ ಮೇಲೆ ಈ ಶಾಸನವನ್ನ ಕೆತ್ತಿದ್ದಾರೆ. ಇದು ಪ್ರಶಸ್ತಿ ಶಾಸನ. ಇದಲ್ಲದೇನೆ ಅಲಹಾಬಾದ್ ಸ್ತಂಭ ಶಾಸನ, ಕಾಕುತ್ಸವರ್ಮನ ತಾಳಗುಂದ ಶಾಸನ, ಅಲ್ಲಿ ತೋರಿಸ್ತಿದ್ವಿ ನೋಡ್ರಿ, ಕಂಬದ ಶಾಸನ ಇದೆ, ತಾಳಗುಂದ ಶಾಸನ, ರವಿಕೀರ್ತಿಯ ಐಹೊಳೆ ಶಾಸನ ಆಯಿತು, ವಿಷ್ಣುವರ್ಧನನ ಬೇಲೂರು ಶಾಸನ, ಖಾರವೇಲನ ಹಾತಿಗುಂಪ ಶಾಸನ, ಇವೆಲ್ಲವೂ ಕೂಡ ಪ್ರಶಸ್ತಿ ಶಾಸನಗಳೇ. ಇನ್ನು ಕೊನೆಯದು ಕೂಟ ಶಾಸನಗಳು. ಕೂಟ ಶಾಸನಗಳಂದ್ರೆ ಸುಳ್ಳು ಶಾಸನಗಳು ಅಂತ. ಇವು ಸತ್ಯ ಅಲ್ಲ, ಅಸಂಭಾವ್ಯ ವಿಚಾರಗಳನ್ನು ಹೇಳ್ತಕ್ಕಂಥ ಶಾಸನಗಳು. ಅಸಂಭಾವ್ಯ ವಿಷಯಗಳ ಸುಳ್ಳು ದಾಖಲೆಗಳುಳ್ಳ ಕೃತಕ ಶಾಸನಗಳಾದ ಇವು ಹೆಚ್ಚಾಗಿ ತಾಮ್ರ ಶಾಸನಗಳಲ್ಲಿ ಕಂಡು ಬರ್ತವೆ. ಕೂಟ ಶಾಸನ ಅಂದರೆ ಹೆಚ್ಚು ನಂಬಲರ್ಹ ವಿಚಾರಗಳನ್ನು ಹೇಳೋದಿಲ್ಲ, ಮತ್ತೆ ಖಾಸಗಿಯಾಗಿ ರಚನೆ ಮಾಡಲ್ಪಟ್ಟಿರ್ತವಾದ್ರಿಂದ ಇವುಗಳು ತಾಮ್ರದಲ್ಲಿನೇ ಬರೆದಿರ್ತಕ್ಕಂಥ ಶಾಸನಗಳು ಹೆಚ್ಚಾಗಿ ಸಿಕ್ಕಿದ. ಶಿಲಾಶಾಸನಗಳು ಕೂಟ ಶಾಸನಗಳಾಗಿರೋ ಸಾಧ್ಯತೆ ಕಡಿಮೆ. ಶಿಲಾಶಾಸನ ರಚನೆ ಮಾಡೋದಕ್ಕೆ ಬಹಳಷ್ಟು ಜನರ ಒಪ್ಪಿಗೆ ಬೇಕಾಗುತ್ತೆ, ಅಧಿಕಾರಿಗಳು ಬೇಕು, ರಾಜನ ಸಹಿ ಇರಬೇಕು, ಮುದ್ರೆ ಇರಬೇಕು, ಇತ್ಯಾದಿ ಎಲ್ಲ ಇರ್ತಾ ಇತ್ತು. ಆದರೆ ತಾಮ್ರ ಶಾಸನ ಮನೆಯಲ್ಲಿ ಕೂತ್ಕೊಂಡು ಅಧಿಕಾರದ ಲಾಭಕ್ಕೋಸ್ಕರನೋ ಸ್ವಾರ್ಥಕ್ಕೋಸ್ಕರನೋ ನಿರ್ಮಾಣ ಮಾಡ್ತಾ ಇದ್ರು. ಅದರಿಂದ ಇವು ಕೂಟ ಶಾಸನಗಳಾಗಿರ್ತಾ ಇತ್ತು. ಈ ರೀತಿ ಶಾಸನಗಳು ಕೂಡ ನಮಗೆ ಸಿಕ್ಕಿದಾವೆ. ಸಮುದ್ರಗುಪ್ತನ ನಳಂದ ಮತ್ತು ಗಯಾ ಪಟಗಳು, ಅಲ್ಲಿ ತೋರಿಸ್ತಿದ್ದೀನಿ ನೋಡಿ, ತಾಮ್ರದ ಪಟಗಳು, ಆ ಥರದ ಪಟಗಳ ಶಾಸನ ಸಿಕ್ಕಿದಾವೆ ನಮಗೆ. ಅಲ್ಲಿ 3 ಪಟಗಳಿದಾವೆ. ಈ ರೀತಿ 2 ರಿಂದ 32 ಪಟಕಗಳವರೆಗೆ ಇರ್ತಕ್ಕಂಥ ಶಾಸನಗಳು ನಮಗೆ ಸಿಕ್ಕಿದಾವೆ. ಇವುಗಳನ್ನು ವ್ಯಕ್ತಿಗಳು, ಪ್ರಾಚೀನ ಕಾಲದ ಜನರು ಸ್ವಲಾಭದ ಆಸೆಯಿಂದ ಕೃತಕವಾಗಿ ನಿರ್ಮಿಸ್ತಾ ಇದ್ರು. ಹಂಗಂದ್ರೆ ಹೆಂಗ್ ಕಂಡುಹಿಡಿದು ಇವುಗಳನ್ನ? ವಸ್ತುಗಳ ಪ್ರಾಚೀನತೆ ಹೇಗೆ ಕಂಡುಹಿಡಿತೀರಿ ನೀವು? ಕಾರ್ಬನ್ ಡೇಟಿಂಗ್ ಅಂತ ಒಂದು ಪರೀಕ್ಷೆ ಇದೆ. ಅದರ ಮೂಲಕ ನಾವು ಅದು ಕೃತಕವಾಗಿ ನಿರ್ಮಾಣ ಮಾಡಿರೋದು ಪ್ರಾಚೀನ ಕಾಲದ್ದು, ಎಷ್ಟು ಪ್ರಾಚೀನ ಕಾಲದ್ದು, ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅವುಗಳನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಇದುವರೆಗೂ ನಾವು ಇವತ್ತು ಶಾಸನಗಳ ವರ್ಗೀಕರಣ, ಶಾಸನಗಳ ಪ್ರಕಾರಗಳು, ಅದರಲ್ಲೂ ವೀರ, ದಾನ, ಮಾಸ್ತಿ, ನಿಷದಿ, ಯೂಪ, ಪ್ರಶಸ್ತಿ ಮತ್ತು ಕೂಟ ಶಾಸನಗಳನ್ನು ವಿವರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಶಾಸನಗಳ ಮಹತ್ವ ಅನ್ನೋ ವಿಚಾರವನ್ನು ಚರ್ಚೆ ಮಾಡೋಣ. ಶಾಸನಗಳ ಮಹತ್ವ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಈ ಶಾಸನಗಳು ನಮ್ಮ ಅಧ್ಯಯನಕ್ಕೆ ಏಕೆ ಉಪಯುಕ್ತ ಆಗಿದ್ದಾವೆ ಅನ್ನೋ ವಿಚಾರ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ಇವತ್ತು ನಾವು ಚರ್ಚೆ ಮಾಡಿರುವ ವಿಚಾರಗಳ ಕುರಿತಾಗಿ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅದನ್ನು ಯೋಚನೆ ಮಾಡೋಣ. ಹಿಂದಿನ ಪರೀಕ್ಷೆಗಳಲ್ಲೂ ಕೂಡ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವೆಲ್ಲ ಸೇರಿಕೊಂಡು ಈ ಪ್ರಶ್ನೆಗಳನ್ನು ನಾನು ಸಿದ್ಧ ಮಾಡಿದ್ದೇನೆ. JF ಫ್ಲೀಟ್ ಅವರ ಪೂರ್ಣ ಹೆಸರು ಕೇಳ್ಬೋದು, ಜಾನ್ ಫೇತ್ಫುಲ್ ಫ್ಲೀಟ್. ಇನ್ನು ದಾನ ಶಾಸನ ಎಂದರೇನು ಕೇಳ್ಬೋದು, ಈ ಪ್ರಶ್ನೆ ಕೇಳಿದ್ರು ಹಿಂದಿನ ಪರೀಕ್ಷೆಯಲ್ಲಿ. ಮಾಸ್ತಿಗಲ್ಲು ಎಂದರೇನು ಕೇಳ್ಬೋದು, ಯೂಪ ಶಾಸನ ಎಂದರೇನು ಕೇಳ್ಬೋದು. ಇವೆಲ್ಲ 1 ಅಂಕದ ಪ್ರಶ್ನೆಗಳು. ಇನ್ನು ಟಿಪ್ಪಣಿಗೆ ಅಂದರೆ 5 ಅಂಕಕ್ಕೆ ವೀರಶಾಸನ ಅಂದ್ರೇನು ಕೇಳ್ಬೋದು, ನಿಷದಿ ಶಾಸನ ಎಂದ್ರೇನು ಕೇಳ್ಬೋದು, ಕೂಟ ಶಾಸನ ಕೇಳ್ಬೋದು. ಇನ್ನು ದೀರ್ಘ ಉತ್ತರದ ಪ್ರಶ್ನೆಗಳು, ಶಾಸನಗಳ ಪ್ರಕಾರಗಳನ್ನು ಉದಾಹರಣೆ ಸಹಿತ ವಿವರಿಸಿರಿ ಅಂತ ಕೇಳ್ಬೋದು. ಈ ಥರ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಸಿದ್ಧ ಮಾಡ್ಕೊಳ್ತಾ ಇರಿ. ಅದರ ಜೊತೆಗೇನೆ ಸಣ್ಣದೊಂದು ಮನೆಗೆಲಸ ಕೂಡ ನೀವು ಮಾಡಬೇಕು. ಏನು ಅಂದರೆ, ಹಿಂದಿನ ತರಗತಿಯಲ್ಲಿ ಒಂದು ಮನೆಗೆಲಸ ಕೊಟ್ಟಿದ್ದಿ, ನೀವೆಲ್ಲರೂ ಮಾಡಿದ್ರಿ. ಯಾವುದಾದ್ರೂ ಶಾಸನನ ನೋಡಿ ಅದರ ಬಗ್ಗೆ ವಿವರವನ್ನು ಬರ್ಕೊಂಡು ಬರ್ರಿ ಅಂತೇಳಿ. ಈಗ ನೀವು ನೋಡಿದರೆ ಅದು ಯಾವ ಪ್ರಕಾರದ ಶಾಸನ, ಈಗ ನೋಡಿದ್ದೀವಲ್ಲ ನಾವು ಶಾಸನಗಳ ಪ್ರಕಾರಗಳು ನೋಡಿದ್ದೀವಿ, ಯಾವ ಪ್ರಕಾರ ಶಾಸನದಲ್ಲಿ ಏನೇನು ಅಂಶಗಳಿರ್ತಿತ್ತು, ಅದು ಏನನ್ನು ಹೇಳ್ತಿತ್ತು ಅಂತ. ನೀವು ನೋಡಿರುವ ಶಾಸನ ಅಥವಾ ನೋಡಿಲ್ದಿದ್ರೆ ಯಾವುದಾದ್ರೂ 2 ಶಾಸನಗಳನ್ನು ವೀಕ್ಷಿಸಿ ಅವುಗಳ ಪ್ರಕಾರಗಳನ್ನು ವಿಶ್ಲೇಷಿಸಬೇಕು. ಅದು ಯಾವ ಪ್ರಕಾರ ಅಂತ ಬರೀ ಹೇಳೋದಲ್ಲ, ಅದನ್ನು ವಿಶ್ಲೇಷಣೆ ಮಾಡಬೇಕು. ಅಲ್ಲಿ ಯಾವ್ಯಾವ ಅಂಶ ಇದೆ, ಚಿತ್ರ ಇದೆಯಾ, ಲಿಪಿ ಇದೆಯೋ, ಲಿಪಿ ಇದ್ದರೆ ಏನನ್ನು ಹೇಳ್ತಿದೆ ಅದು, ಅದರ ವಿಶ್ಲೇಷಣೆಯನ್ನು ಮಾಡಬೇಕು. ಅದು ನಿಮ್ಮ ಮನೆಗೆಲಸ. ಇವತ್ತಿನ ಅಧ್ಯಯನಕ್ಕೆ ನಾನು 5-6 ಪುಸ್ತಕಗಳನ್ನು ಬಳಕೆ ಮಾಡಿದ್ದೇನೆ. ಅವುಗಳನ್ನು ನಿಮಗೆ ತೋರಿಸ್ತೇನೆ, ನೋಡಿ
ನೀವು ಕೂಡ ಅವುಗಳನ್ನು ರೆಫರ್ ಮಾಡಲಿಕ್ಕೆ ಪ್ರಯತ್ನನ ಮಾಡಿ. ಶಾಸನ ಮತ್ತು ಗದ್ಯ ಅಂತ ಹುಕಾ ಜಯದೇವ್ ಅವರು ಬರ್ತಿರೋದು. ಇದು ಶಾಸನಗಳ ಕುರಿತಾಗಿರ್ತಕ್ಕಂಥ ಮಹತ್ವಪೂರ್ಣ ವಿಚಾರಗಳನ್ನು ಹೇಳುತ್ತೆ. ಇನ್ನು ಶಾಸನ ಪರಿಚಯ ಅಂತ ಆರ್ ಶೇಷಶಾಸ್ತ್ರಿ ಅವರು ಬರ್ತಿರೋದು. ಶಾಸನದ ಅರ್ಥ, ವಾಕ್ಯ, ಪ್ರಕಾರಗಳನ್ನು ಬಹಳ ಸಂಕ್ಷಿಪ್ತವಾಗಿ ಮತ್ತು ಅರ್ಥ ಆಗುವಂತೆ ವಿವರಣೆ ಈ ಪುಸ್ತಕದಲ್ಲಿದೆ. ಇದಂತೂ ನಿಮ್ಮ ಹತ್ರ ಇರ್ಬೋದು. ಸಾಹಿತ್ಯ ಅಧ್ಯಯನದ ಆಕರಗಳು ನಮ್ಮ ವಿಶ್ವವಿದ್ಯಾಲಯದ ಟೆಕ್ಸ್ಟ್ ಪುಸ್ತಕ ಇದು, ಅದರಿಂದ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಇನ್ನು ಕನ್ನಡ ಶಾಸನ ಸಂಪದ ಅಂತ ಎಂ ಕಲಬುರ್ಗಿ ಅವರು ಸಂಪಾದನೆ ಮಾಡಿರೋದು. ಇಲ್ಲಿ ಕನ್ನಡದ ಬಹಳ ಮುಖ್ಯವಾಗಿರ್ತಕ್ಕಂಥ ಶಾಸನಗಳ ವಿವರವಾದ ಮಾಹಿತಿ ಇದೆ. ಇದಂತೂ ಶಾಸನಶಾಸ್ತ್ರದ ಬೈಬಲ್ ಅಂತಲೇ ಅಂತೇನೆ ನಾನಂತೂ. ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಎಂ ಚಿದಾನಂದಮೂರ್ತಿ ಅವರು ಬರ್ತಿರೋದು. ಇನ್ನೊಂದು ಹೆಚ್ಚಿನ ಪುಸ್ತಕ ನಾನು ರೆಫರ್ ಮಾಡಿರೋದು, ಚಿಕ್ಕದಾಗಿದ್ದರೂ ಬಹಳ ಚೊಕ್ಕವಾದ ವಿಚಾರಗಳನ್ನು ನೀಡುತ್ತೆ, ವೈಶಿಷ್ಟ್ಯಪೂರ್ಣ ಕನ್ನಡ ಶಾಸನಗಳು ಅಂತ. ಈ ಎಲ್ಲ ಪುಸ್ತಕಗಳನ್ನು ತಾವು ರೆಫರ್ ಮಾಡಬಹುದು. ಇದರ ಜೊತೆಗೆ ಇವತ್ತಿನ ಪಾಠ ಮುಗಿಸೋಣ. ಆದರೆ ಮುಂದಿನ ಪಾಠ ಬಹಳ ಕುತೂಹಲಕಾರಿಯಾಗಿದೆ. ಮುಂದಿನ ಅಧ್ಯಾಯದಲ್ಲಿ ನಾವು ಶಾಸನಗಳ ಮಹತ್ವವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಅಲ್ಲಿ ಶಾಸನಗಳು ಯಾಕೆ ನಮಗೆ ಮುಖ್ಯ ಆಗ್ತವೆ, ಒಂದು ದೇಶದ, ಒಂದು ನಾಡಿನ ಚರಿತ್ರೆ ನಿರ್ಮಾಣದಲ್ಲಿ, ಚರಿತ್ರೆ ಅಧ್ಯಯನದಲ್ಲಿ ಅತ್ಯಂತ ನಂಬಲರ್ಹ ಮೂಲಗಳು ಅಂದರೆ ಶಾಸನಗಳು. ನಂಬಲರ್ಹ ಮೂಲ ಅನ್ನೋ ಕಾರಣಕ್ಕಾಗಿ ಮಾತ್ರ ಶಾಸನ ಅಧ್ಯಯನ ಮಾಡಬೇಕಾ, ಅಥವಾ ಬೇರೆ ಯಾವ ಕಾರಣಕ್ಕೆ ಶಾಸನಗಳು ಪ್ರಮುಖ ಆಗ್ತವೆ ಅನ್ನುವ ಶಾಸನಗಳ ಮಹತ್ವವನ್ನು ಕುರಿತು ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಇವತ್ತಿಗೆ ಈ ತರಗತಿಯನ್ನು ಮುಗಿಸೋಣ. ನಮಸ್ಕಾರ.